ಟ್ರೈ ಮಾಡ್ತೀನಿ. ಆತ್ಮೀಯ ನಮ್ಮೆಲ್ಲ ವೀಕ್ಷಕ ಬಳಗದವರಿಗೆ ನಮಸ್ಕಾರಗಳು. ನಿನ್ನೆ ದಿವಸ ಒಂದು ಭಾರತ ಭೀಮಸೇನ್ ಅಂತಕ್ಕಂಥ ಒಂದು ಸಂಘಟನೆಯಲ್ಲಿ ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನು ಹಿರೇಮಠ ಸಮುದಾಯಕ್ಕೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಯನ್ನು ಜಿಲ್ಲಾಧ್ಯಕ್ಷರನ್ನು ಮಾಡಿದರು. ಅಂಬೇಡ್ಕರ್ ವಿರೋಧಿತನವನ್ನು ಬಿದರ್ ಭಾಗದಲ್ಲಿರ್ತಕ್ಕಂಥ ಬೇಡ ಜಂಗಮರ ಎಸ್ಸಿಯಲ್ಲಿ ಬರ್ತಕ್ಕಂಥ ಹಕ್ಕುಗಳನ್ನು ಕಸಿತಾ ಇರುವಂಥ ಪಂಚಮಠಾಧೀಶರ ಒಂದು ಪರಂಪರೆಯಲ್ಲಿ ಬರ್ತಕ್ಕಂಥ ವೀರಶೈವ ಜಂಗಮರು ಒಂದು ಸುಪ್ರೀಂ ಕೋರ್ಟ್ನ ಹೇಳಿಕೆಯ ಒಂದು ನಿರ್ದೇಶನ ಪ್ರಕಾರ, ಒಂದು ಹೈಕೋರ್ಟ್ನ ಆದೇಶದ ಪ್ರಕಾರ ವೀರಶೈವ ಜಂಗಮರು ಬೇಡ ಜಂಗಮರಲ್ಲ. ಇವ್ರು ಏನಪ್ಪ ಅಂತಂದ್ರೆ ಸಮಾಜದ ಮೇಲ್ಸ್ತರದಲ್ಲಿ ಬರ್ತಾರೆ. ಇವ್ರು ಏನಪ್ಪ ಅಂತಂದ್ರೆ ಒಳ್ಳೆ ಏನಪ್ಪ ಅಂತಂದ್ರೆ ಸ್ಥಿತಿವಂತರಿದ್ದಾರೆ. ಇವ್ರಿಗೆ ಏನಪ್ಪ ಅಂತಂದ್ರೆ ಜಮೀನಿದೆ. ಏನಪ್ಪ ಅಂತಂದ್ರೆ ಇವ್ರು ಎಲ್ಲ ಏನಪ್ಪ ಅಂತಂದ್ರೆ ಶ್ರೀಮಂತರಿದ್ದಾರೆ. ಆ ಕಾರಣಕ್ಕೆ ಏನಪ್ಪ ಅಂತಂದ್ರೆ ಬುಡಗ ಜಂಗಮ, ಬೇಡ ಜಂಗಮ, ಬುಡಬುಡಿಕೆ ಜಂಗಮರ ಹಕ್ಕುಗಳನ್ನು ಕಸಿತಕ್ಕಂಥ ಒಬ್ಬ ಜಂಗಮ ಸಮುದಾಯದ ವೀರಶೈವ ಜಂಗಮ ಸಮುದಾಯದ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ರು. ಆ ಒಂದು ಕುರಿತು ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಒಂದು ವಿರೋಧಿತನವನ್ನು ಏನಪ್ಪ ಅಂತಂದ್ರೆ ಆ ಸಂಘಟನೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಎತ್ತಿ ಕಟ್ಟಿದ್ದಕ್ಕಾಗಿ ಏನಪ್ಪ ಅಂತಂದ್ರೆ ಒಂದು ಕೌಟುಂಬಿಕ ಬ್ಲ್ಯಾಕ್ ಮೇಲ್ ಮುಖಾಂತರವಾಗಿ ನನ್ನ ಮೇಲೆ ಏನಪ್ಪ ಅಂತಂದ್ರೆ ಹಲ್ಲೆಗೆ ಪ್ರಯತ್ನಿಸಿದ್ರು. ಮತ್ತು ಒಂದು ಗುಂಪು ಏನಪ್ಪ ಅಂತಂದ್ರೆ ಒಂದು ಮನುವಾದಿ ಮತ್ತು ಬ್ರಾಹ್ಮಣವಾದಿ ಏನಪ್ಪ ಅಂತಂದ್ರೆ ಗುಂಪು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಜನ್ಮ ತಾಳಿ ಆ ಒಂದು ಜಿಲ್ಲಾ ಅಧ್ಯಕ್ಷರನ್ನೇನಪ್ಪ ಅಂತಂದ್ರೆ ಸವರ್ಣಿಯರನ್ನು ನೇಮಿಸುವಂಥ ಒಂದು ಕೃತ್ಯಕ್ಕೆ ಮುಂದಾಗಿದ್ದು ನಾನು ಖಂಡಿಸಿದ್ದೇನಪ್ಪ ಅಂತಂದ್ರೆ ಒಂದು ಇವೆಲ್ಲ ಅನಾಚಾರಗಳಿಗೆ ಕಾರಣ ಆಯ್ತೇನೋ. ಒಂದು ನಾನು ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳಿರ್ಬೋದು, ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇಲ್ಲ. ಈಗ ಏನಪ್ಪ ಅಂತಂದ್ರೆ ಸೈದ್ಧಾಂತಿಕವಾಗಿ ನಾನು ಅಂಬೇಡ್ಕರ್ ತತ್ವವನ್ನು ಕಲುಷಿತಗೊಳಿಸ್ತಾ ಇರುವಂಥ ಹಾಗೂ ನಿಮ್ನ ವರ್ಗಕ್ಕೆ ಏನಪ್ಪ ಅಂತಂದ್ರೆ ಮೇಲಿಂದ ಮೇಲೆ ಕಾಲಕ್ಕೆ ಏನಪ್ಪ ಅಂತಂದ್ರೆ ಇವೆಲ್ಲ ತಪ್ಪುಗಳನ್ನು ಮತ್ತೇನಪ್ಪ ಅಂತಂದ್ರೆ ಒಂದು ಸಮಾಜಕ್ಕೆ ಏನಪ್ಪ ಅಂತಂದ್ರೆ ಪೆಟ್ಟುಗಳನ್ನು ಕೊಡ್ತಾ ಬಂದಿದ್ದಾಗ ಅದನ್ನು ಖಂಡಿಸಿದೆ ನಾನು. ಇಲ್ಲಿ ನಮ್ಮವರೇ ನಮಗೇನಪ್ಪ ಅಂತಂದ್ರೆ ಅವ್ರಿಗೆ ಪುಸಲತ್ತು ಕೊಟ್ಟಾಗ ಏನಾಗಬಾರ್ದು, ಈ ಏನಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಬದುಕ್ತಕ್ಕಂಥವ್ರು, ಅವರ ವಂಶದಲ್ಲಿ ಹುಟ್ಟಿರತಕ್ಕಂಥವ್ರು, ಒಂದು ವಾತಾವರಣ ಹೆಂಗೆ ಅಂತಂದ್ರೆ ದಲಿತರ ಹೆಸರಿನಲ್ಲಿ, ಅಂಬೇಡ್ಕರ್ ಹೆಸರಿನಲ್ಲಿ, ಭೀಮನ ಹೆಸರಿನಲ್ಲಿ, ಪರಿಶಿಷ್ಟರ ಹೆಸರಿನಲ್ಲಿ ಏನಪ್ಪ ಅಂತಂದ್ರೆ ಅನೇಕ ಅವಕಾಶಗಳನ್ನು ಕಸಿತಕ್ಕಂತಹ ಒಂದು ಮೂಲ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಧ್ವನಿ ಎತ್ತಿದೆ. ಒಂದು ಜಿಲ್ಲಾ ಅಧ್ಯಕ್ಷರನ್ನು ಏನಪ್ಪ ಅಂತಂದ್ರೆ ಒಬ್ಬ ಹಿರೇಮಠ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಯನ್ನು ಸೇರಿಸಿಕೊಂಡು ಒಂದು ಅಸ್ಪೃಶ್ಯರಿಗಾಗಿ ಏನಪ್ಪ ಅಂತಂದ್ರೆ ಹೋರಾಟವನ್ನು ಮಾಡಬೇಕಾದಂಥವ್ರು ಅಸ್ಪೃಶ್ಯ ಸಮುದಾಯವನ್ನು ತೆಗೆದುಕೊಂಡು ಸವರ್ಣಿಗಳನ್ನು ತೆಗೆದುಕೊಂಡು ಒಂದೇನಪ್ಪ ಅಂತಂದ್ರೆ ಅವರು ಸಂಘಟನೆಯನ್ನು ಮಾಡ್ತಾ ಇದ್ದದ್ದು ಏನಪ್ಪ ಅಂತಂದ್ರೆ ನಾನು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದೆ. ಒಂದೇನಪ್ಪ ಅಂತಂದ್ರೆ ಈ ಪಂಚಮಠಾಧೀಶರು ಏನಪ್ಪ ಅಂತಂದ್ರೆ ಮಠಗಳಿಗೆ ಏನಪ್ಪ ಅಂತಂದ್ರೆ ನಮ್ಮ ನಿಮ್ನ ವರ್ಗದವರನ್ನ ಮಠಾಧೀಶರನ್ನಾಗಿ ಮಾಡಲಿ ಅಂತ ಹೇಳಿ ನಾನು ಒಂದು ಬೇಡಿಕೆಯನ್ನು ಸಲ್ಲಿಸಿದೆ. ಹಾಗೆ ವೈವಾಹಿಕ ಸಂಬಂಧವನ್ನು ಭೋಜನ ಕೂಟವನ್ನು ಹಾಗೇನಪ್ಪ ಅಂತಂದ್ರೆ ಅಂತರ್ಜಾತಿ ವಿವಾಹಗಳನ್ನು ಏರ್ಪಡಿಸುವುದರ ಮೂಲಕ ಸಮಾನತೆ ಮತ್ತು ಅಂಬೇಡ್ಕರ್ ತತ್ವವನ್ನು ಎತ್ತಿ ಹಿಡಿಯಲಿಕ್ಕೆ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೆ. ಸೊ ಹೀಗಾಗಿ ಏನಪ್ಪ ಅಂತಂದ್ರೆ ಒಂದು ಎಮೋಷನಲ್ ಬ್ಲ್ಯಾಕ್ ಮೇಲನ್ನು ಉಪಯೋಗಿಸಿಕೊಂಡು ಒಂದು ಕೌಟುಂಬಿಕ ಒಂದು ಏನಪ್ಪ ಅಂತಂದ್ರೆ ಕರ್ಷಕ್ಕೆ ಏನಪ್ಪ ಅಂತಂದ್ರೆ ಒಳಗಾಗಿರ್ತಕ್ಕಂಥದ್ದು ಒಂದು ಸಾಕ್ಷಿಯಾಗಿರ್ತಕ್ಕಂಥದ್ದು ನನ್ನ 40 ವರ್ಷದ ಹೋರಾಟದ ಬದುಕಿನೊಳಗೆ ಇದೇ ನನಗೇನು ಹೊಸದಲ್ಲ. ಒಂದು ಪತ್ರಿಕೋದ್ಯಮದಲ್ಲಿ ಏನಪ್ಪ ಅಂತಂದ್ರೆ ನಾನು ವಲಸೆ ಹಕ್ಕಿಯ ಕಾಮಪುರಾಣ ಬಸವದ ನಗರದಲ್ಲಿ ಅಂತೇಳಿ ಬರೆದಾಗ 10 ವರ್ಷಗಳ ಹಿಂದೆ ಏನಪ್ಪ ಅಂತಂದ್ರೆ ಅವಾಗೂ ಕೂಡ ಏನಪ್ಪ ಅಂತಂದ್ರೆ ಇದೇ ರೀತಿಯಾಗಿ ನನ್ನ ಪತ್ರಿಕೆಗಳನ್ನು ಸುಟ್ಟು ಕೌಟುಂಬಿಕವಾಗಿ ದುರುಪಯೋಗ ಪಡಿಸಿಕೊಂಡಿರುವಂಥದ್ದು. ಹಾಗೆ ಏನಪ್ಪ ಅಂತಂದ್ರೆ ಈ ಅಂಬೇಡ್ಕರ್ ಹೆಸರಿನಲ್ಲಿ ಮುಸಲ್ಮಾನರು, ದಲಿತರು ಏನಪ್ಪ ಅಂತಂದ್ರೆ ಮತ್ತೆ ಬೇರೆ ಏನಪ್ಪ ಅಂತಂದ್ರೆ ವರ್ಣದವರು, ಲಿಂಗಾಯತರು, ವೀರಶೈವರು ಎಲ್ಲಪ್ಪ ಅಂತಂದ್ರೆ ಬ್ರಾಹ್ಮಣರು ಕೂಡ ಏನಪ್ಪ ಅಂತಂದ್ರೆ ಭೀಮಸೇನನ್ನ ಕಟ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಬ್ರಾಹ್ಮಣವಾದಿಗಳು ಮತ್ತು ಮನೋವಾದಿಗಳು ಭೀಮಸೇನೆಯ ಹೆಸರಿನಲ್ಲಿ ಒಂದು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಏನಪ್ಪ ಅಂತಂದ್ರೆ ಸಂಘಟನೆಗಳನ್ನು ಮಾಡಿ ಸರ್ಕಾರದ ಏನಪ್ಪ ಅಂತಂದ್ರೆ ಅವಕಾಶಗಳನ್ನು, ಸಂವಿಧಾನಿಕ ಹಕ್ಕುಗಳನ್ನು ಕಸಿಲ್ತಾ ಇದ್ದಾರೆ. ಮೂಲ ಸಮುದಾಯಕ್ಕೆ ಏನಪ್ಪ ಅಂತಂದ್ರೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ನಾನು ಧ್ವನಿಯನ್ನು ಎತ್ತಿದ್ದೆ. ಹೀಗಾಗಿ ಏನಪ್ಪ ಅಂತಂದ್ರೆ ಒಂದು ಕೌಟುಂಬಿಕವಾಗಿ ನನ್ನನ್ನು ಈ ಒಂದು ಏನಪ್ಪ ಅಂತಂದ್ರೆ ಇದು ನಾನು ಏನಪ್ಪ ಅಂತಂದ್ರೆ ಯಾವ ಕೌಟುಂಬಿಕ ಬ್ಲ್ಯಾಕ್ ಮೇಲ್, ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ನಮಗೇನಪ್ಪ ಅಂತಂದ್ರೆ ಈ ಒಂದು ಸ್ಥಿತಿಗೆ ತಂದಿದ್ದಾರೆ. ಸೊ ಹೀಗಾಗಿ ಏನಪ್ಪ ಅಂತಂದ್ರೆ ನಮ್ಮ ಮೇಲೆ ಚಾರಿತ್ರಿಕ ವಧೆಯನ್ನು ಮಾಡ್ತಕ್ಕಂಥದ್ದು, ನಮ್ಮ ಹೇಳಿಕೆಗಳನ್ನು ದುರುಪಯೋಗ ಪಡಿಸಿಕೊಳ್ಳತಕ್ಕಂಥದ್ದು ಎಲ್ಲ ಏನಪ್ಪ ಅಂತಂದ್ರೆ ಕೆಲಸಗಳು ನಡೆದು ಹೋದವು. ಈ ಒಂದೇನಪ್ಪ ಅಂತಂದ್ರೆ ರಾಜಕೀಯ ಮತ್ತು ಸಂಘಟನೆ ಮತ್ತು ಸಮಾಜ
ಈ ಮೂರನೇನಪ್ಪ ಅಂತಂದ್ರೆ ನಾವು ಯಾವುದಕ್ಕೂ ತಳಕ್ ಹಾಕಬಾರ್ದು. ಇವೇನಪ್ಪ ಅಂತಂದ್ರೆ ರಾಜಕೀಯವನ್ನ ಮಾರ್ಪಡಿಸುವಂತ ಒಂದು ವೋಟ್ ಬ್ಯಾಂಕಿಂಗ್ ಮಾಡತಕ್ಕಂತ ಸಂಘಟನೆಯನ್ನ ಬಳಸಿಕೊಂಡು ಇವೇನಪ್ಪ ಅಂತಂದ್ರೆ ಸವರ್ಣೀಯರು, ಬ್ರಾಹ್ಮಣವಾದಿಗಳು ಇವೇನಪ್ಪ ಅಂತಂದ್ರೆ ಭೀಮನ ಹೆಸರಿನಲ್ಲಿ ಸಂಘಟನೆಯನ್ನ ಕಟ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾನೇನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರದ ಮತ್ತೇನಪ್ಪ ಅಂತಂದ್ರೆ ನನ್ನ ಸಮುದಾಯದ ಒಂದು ಆಕರ್ಷಣೆಯನ್ನ ನಾನೇನಪ್ಪ ಅಂತಂದ್ರೆ ಗಮನವನ್ನ ಈ ಕಡೆ ಸೆಳೆಯಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ಕಾರಣದಿಂದ ಏನಪ್ಪಾ ಅಂತಂದ್ರೆ ನನಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಪ್ಪಾ ಅಂತಂದ್ರೆ ಕೌಟುಂಬಿಕ ಹಲ್ಲೆಗೆ ಒಳಗಾಗಿದ್ದು ನಂದೇನಪ್ಪಾ ಅಂತಂದ್ರೆ ಇದೇನು ಹೊಸದಲ್ಲ. ಇಂಥ ವಿಚಾರಗಳನ್ನ ನನ್ನ 40 ವರ್ಷದ ಹೋರಾಟದ ಬದುಕಿನೊಳಗ ಸುಮಾರು 15-20 ವರ್ಷಗಳ ಪತ್ರಿಕೋದ್ಯಮದ ಒಂದು ಬದುಕಿನೊಳಗ ಯಾವ ಬ್ರಾಹ್ಮಣವಾದಿಗಳು, ಯಾವ ಮನುವಾದಿಗಳು, ಯಾವ ಸವರ್ಣೀಯರು, ಬ್ರಾಹ್ಮಣರು ಏನಪ್ಪಾ ಅಂತಂದ್ರೆ ಮೇಲ್ಜಾತಿಯಲ್ಲಿ ಇರತಕ್ಕಂಥ ಈ ಸವರ್ಣೀಯರು ಅಂಬೇಡ್ಕರ್ ಸೇನೆಗಳನ್ನ ಕಟ್ಟಿಕೊಂಡು, ಭೀಮ ಸೇನೆಗಳನ್ನ ಕಟ್ಟಿಕೊಂಡು ನಮ್ಮ ಸಮಾಜಕ್ಕೆ ಬರತಕ್ಕಂಥ ಒಂದು ಸವಲತ್ತುಗಳನ್ನ ಅಥವಾ ಏನಪ್ಪಾ ಅಂತಂದ್ರೆ ನಮ್ಮನ್ನ ಸಂಘಟನಾತ್ಮಕ ದೃಷ್ಟಿಯಿಂದ ನಮ್ಮನ್ನ ಸಾಂಸ್ಕೃತಿಕವಾಗಿ ಒಡೆದಾಳತಕ್ಕಂಥ ಒಂದು ಸಾಂಸ್ಕೃತಿಕ ಏನಪ್ಪಾ ಅಂತಂದ್ರೆ ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈಗ ಒಂದು ಯಾಕೆ ನಾನು ಈ ನೇರ ಪ್ರಸಾರಕ್ಕೆ ಬರಬೇಕಾಯಿತು ಅಂತ ಕೇಳಿದ್ರೆ, ಇವತ್ತಿನ ಸಂದರ್ಭದಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷನನ್ನ ಹಿರೇಮಠ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರನ್ನ ಭೀಮಸೇನೆಯ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಅದನ್ನ ಪ್ರಶ್ನೆ ಮಾಡಿದಾಗ ಇಲ್ಲ ನಾವು ಎಲ್ಲರನ್ನ ಸಮಾನತೆ ಅಂತ ಹೇಳ್ತಾರೆ. ನಾವೇನಪ್ಪಾ ಅಂತಂದ್ರೆ ವೈವಾಹಿಕ ಸಂಬಂಧಗಳನ್ನ ಏರ್ಪಡಿಸಬೇಕು, ಸಹ ಭೋಜನ ಕೂಟಗಳನ್ನ ಏರ್ಪಡಿಸಬೇಕು, ಮತ್ತೇನಪ್ಪಾ ಅಂತಂದ್ರೆ ಎಲ್ಲರೂ ಏನಪ್ಪಾ ಅಂತಂದ್ರೆ ಸಮಾನತೆ ಕಾಣಬೇಕಾಗಿತ್ತಪ್ಪ ಅಂತಂದ್ರೆ ನಮಗೆ ನಿಮ್ನ ವರ್ಗದವರಿಗೆ ಗುರುಸ್ಥಾನವನ್ನ ಕರುಣಿಸಬೇಕು ಅಂತಕ್ಕಂಥದ್ದನ್ನ ನಾನು ಅವ್ರ ಜೊತೆಗೆ ವಾದ ವಿವಾದವನ್ನು ಸುಮಾರು ನಿನ್ನೆ ರಾತ್ರಿ 7 ಗಂಟೆಯಿಂದ ಬೆಳಿಗ್ಗೆ 9-10 ಗಂಟೆವರೆಗೆ ಏನಪ್ಪಾ ಅಂತಂದ್ರೆ ಚರ್ಚೆ ಮುಂದುವರೆದಿತ್ತು. ಆದರೆ ಇಲ್ಲಿ ಇರ್ತಕ್ಕಂಥ ಏನು ವ್ಯವಸ್ಥೆಯ ದುರುಪಯೋಗವನ್ನ ಬೆಂಗಳೂರಲ್ಲಿ ಕೂತ್ಕೊಂಡು ಬೆಂಗಳೂರು ನಗರಕ್ಕೆ ಸೀಮಿತಗೊಳಿಸಬೇಕಾಗಿರುವಂತಹ ಸಂಘಟನೆಯನ್ನ ಉತ್ತರ ಕರ್ನಾಟಕದ ಮುಗ್ಧ ಜನರನ್ನ, ಮುಗ್ಧ ಯುವಕರನ್ನ ದಾರಿ ತಪ್ಪಿಸಿ ತಮ್ಮ ಒಂದು ದಾಳವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಸಂದೇಶವನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೀನಿ. ಯಾರೋ ಏನಪ್ಪಾ ಅಂತಂದ್ರೆ ನನಗೆ ಏನಪ್ಪಾ ಅಂತಂದ್ರೆ ಈ ಬಿದರ್ ಭಾಗದಲ್ಲಿ ಇರತಕ್ಕಂಥ ಏನಪ್ಪಾ ಅಂತಂದ್ರೆ ಈ ಬೇಡ ಜಂಗಮರ ಹಕ್ಕುಗಳನ್ನ ಕಸಿಲಿಕ್ಕೆ ವೀರಶೈವ ಜಂಗಮರು ಏನಪ್ಪಾ ಅಂತಂದ್ರೆ ಅಕ್ರಮವಾಗಿ SC ಪ್ರಮಾಣ ಪತ್ರವನ್ನ ಹೊಂದಿರತಕ್ಕಂಥದ್ದನ್ನ ಶಿವಮೊಗ್ಗ ಜಿಲ್ಲೆಯ MP ರೇಣುಕಾಚಾರ್ಯ ಏನಪ್ಪಾ ಅಂತಂದ್ರೆ ಒಬ್ಬ MLA ಅಕ್ರಮವಾಗಿ ಏನಪ್ಪಾ ಅಂತಂದ್ರೆ SC ST ಪ್ರಮಾಣ ಪತ್ರವನ್ನ, ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನ ಹೊಂದಿರತಕ್ಕಂಥದ್ದನ್ನ ಆ ಜಿಲ್ಲೆಯ ಪದಾಧಿಕಾರಿಗಳು ಏನಪ್ಪಾ ಅಂತಂದ್ರೆ ಪ್ರಶ್ನಿಸಿದಾಗ ಅವ್ರ ಮೇಲೆ ಏನಪ್ಪಾ ಅಂತಂದ್ರೆ ಮರ್ಡರ್ ಅಟೆಂಪ್ಟ್ ಕೇಸನ್ನ, ಕೊಲೆ ಪ್ರಯತ್ನದ ಆರೋಪವನ್ನ ಹೊರಿಸಿ ಅವ್ರ ಮೇಲೆ ಕೇಸನ್ನ ದಾಖಲಾಗಿರ್ತಕ್ಕಂಥದ್ದನ್ನ, ಹಾಗೆ ಸೋಲಾಪುರದ ಸಿದ್ದೇಶ್ವರ ಶಿವಾಚಾರ್ಯರು ಅವ್ರೇನಪ್ಪಾ ಅಂತಂದ್ರೆ ಒಂದು ನಕಲಿ ಬೇಡ ಜಂಗಮ ಅಂತಕ್ಕಂಥ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಒಂದು ಮೀಸಲು ಕ್ಷೇತ್ರದಲ್ಲಿ ಒಬ್ಬ ಶಿವಾಚಾರ್ಯ ಏನಪ್ಪಾ ಅಂತಂದ್ರೆ MP ಆಗಿ ಆಯ್ಕೆಗೊಳ್ತಾರೆ. ಅದನ್ನೇನಪ್ಪಾ ಅಂತಂದ್ರೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಏನಪ್ಪಾ ಅಂತಂದ್ರೆ ಒಂದು ಆಯ್ಕೆಯನ್ನು ಅನೂರ್ಜಿತಗೊಳಿಸುತ್ತದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಜೊತೆಗೆ ಪೈಪೋಟಿಗೆ ಇಳಿದಿರತಕ್ಕಂಥ ಆ ಸಮುದಾಯಕ್ಕೆ ಏನಪ್ಪಾ ಅಂತಂದ್ರೆ ಇವರು ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಮೂಲ ಸಮುದಾಯ ಅಂಬೇಡ್ಕರ್ ಸಮುದಾಯಕ್ಕೆ ತುಳಿತಕ್ಕಂಥ ಕೆಲಸವನ್ನ ನಡೀತಾ ಇದೆ ಅಂತ ಹೇಳಿ ನಾನು ಆಲ್ಮೇಲ ಭಾಗದ ಜನರ ಗಮನಕ್ಕೂ ತಂದಾಗ ಕೂಡ ಏನಪ್ಪಾ ಅಂತಂದ್ರೆ ಅವ್ರು ಮಾಡಿಕೊಳ್ಳಲಿ ಬಿಡು ಅಂತ ಹೇಳುದು. ನನ್ನಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಲ್ಲ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇರ್ತವೆ ಅಂತಕ್ಕಂಥದ್ದನ್ನ ನಾನೇನಪ್ಪಾ ಅಂತಂದ್ರೆ ಒಬ್ಬ ಅಂಬೇಡ್ಕರ್ ಅನುಯಾಯಿಯಾಗಿ ಒಬ್ಬ ವಂಶದಲ್ಲಿ ಹುಟ್ಟಿರತಕ್ಕಂಥ ಅಂಬೇಡ್ಕರ್ ಅವರ ಮಹಾ ಸಂತಾನವಾಗಿ ನಾನೇನಪ್ಪಾ ಅಂತಂದ್ರೆ ಈ ಮಾತನ್ನ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಒಬ್ಬ ಯಾರೋ ಏನಪ್ಪಾ ಅಂತಂದ್ರೆ ಇಲ್ಲೇ ಸೋಮಜಾಳದ ಹಿರೇಮಠ ಅಂತಕ್ಕಂಥವ್ರನ್ನ ಜಿಲ್ಲಾಧ್ಯಕ್ಷರ ಮಾಡಿದ್ದಾರೆ. ಭಾರತ ಭೀಮಸೇನೆಯ ಜಿಲ್ಲಾಧ್ಯಕ್ಷರನ್ನೇ ಒಬ್ಬ ಜಂಗಮ ಸಮಾಜದ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ. ನಾನೇನಪ್ಪಾ ಅಂತಂದ್ರೆ ಆಯ್ಕೆಯನ್ನ ಪ್ರಶ್ನಿಸಿದೆ. ನಮ್ಮ ಸಮುದಾಯದವ್ರಿಗೆ ಏನಪ್ಪಾ ಅಂತಂದ್ರೆ ಅದನ್ನ ಕೊಟ್ಟು ನೀವು ಸದಸ್ಯರನ್ನಾಗಿ ಏನಪ್ಪಾ ಅಂತಂದ್ರೆ ಬೇರೆ ಜಾತಿಯನ್ನು ತೆಗೆದುಕೊಂಡು ನಮ್ಮ ಒಂದು ಮೂಲ ಸಮುದಾಯವನ್ನ, ಮೂಲ ಸಮಾಜವನ್ನ ಏನಪ್ಪಾ ಅಂತಂದ್ರೆ ಗಟ್ಟಿಗೊಳಿಸ್ತಕ್ಕಂಥ ಒಂದು ಕೆಲಸವನ್ನ ನೀವು ಯಾಕೆ ಮಾಡಬಾರ್ದು ಅಂದಾಗ ಅವೇನಪ್ಪಾ ಅಂತಂದ್ರೆ ರಾಜಕೀಯವಾಗಿ ನಾವು ಅಧಿಕಾರಕ್ಕೆ ಬರಬೇಕಾಗಿದೆ, ಆ ಉದ್ದೇಶದಿಂದ ಸಮಾನತೆ ಮತ್ತು ಅಂಬೇಡ್ಕರ್ ತತ್ವಗಳನ್ನ ಹೇಳ್ತಾರೆ. ಬಟ್ ಇಲ್ಲಿ ನಾನೇನಪ್ಪಾ ಅಂತಂದ್ರೆ ಹೇಳ್ತಾ ಇರುವಂತದ್ದು ಏನು ಅಂತ ಕೇಳಿದ್ರೆ, ಇವತ್ತು ನನ್ನ ಮೇಲೆ ಸೈದ್ಧಾಂತಿಕ ಹಲ್ಲೆ ಆಗಿದೆ, ಕೌಟುಂಬಿಕ ಹಲ್ಲೆ ಆಗಿದೆ. ಇದನ್ನೇನಪ್ಪಾ ಅಂತಂದ್ರೆ ಮಾಡಿಸಿದವರು ಒಬ್ಬ ಯಾರೋ ಏನಪ್ಪಾ ಅಂತಂದ್ರೆ ರಾಮನಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಹಾಲಿ ಮತ್ತೇನಪ್ಪಾ ಅಂತಂದ್ರೆ ಅವರ ಸ್ನೇಹಿತರು ಕೂಡಿಕೊಂಡು ಏನಪ್ಪಾ ಅಂತಂದ್ರೆ ನನ್ನ ಮೇಲೆ ಒಂದು ಸೈದ್ಧಾಂತಿಕ ಹಲ್ಲೆಯನ್ನ, ಕೌಟುಂಬಿಕ ಹಲ್ಲೆಯನ್ನ ಮಾಡಿರತಕ್ಕಂಥದ್ದು. ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಇರುವಾಗ ನನ್ನನ್ನು ನೋಡಿ ಗಹಗಹಿಸಿ ನಕ್ಕಿರ್ತಕ್ಕಂಥವ್ರಿಗೂ ಕೂಡ ನನಗಪ್ಪ ಅಂತಂದ್ರೆ ನನ್ನ ನೋವಿನಲ್ಲಿ ಇನ್ನೊಬ್ಬರು ಸುಖ ಆಗ್ತಿತ್ತಂತಂದ್ರೆ ನಾನು ನೋವನ್ನು ಅನುಭವಿಸಲಿಕ್ಕೆ ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ
ಇವತ್ತು ನಾನು ಎಷ್ಟು ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಅವರ ಜೀವನದಲ್ಲಿ ಆಗಿರತಕ್ಕಂತ ಕಷ್ಟವನ್ನ ಇವತ್ತು ಯಾವ ಪೀಳಿಗೆಗೂ ಇಲ್ಲ. ಈ ಮುಂದಿನ ಪೀಳಿಗೆ ಏನಪ್ಪಾ ಅಂತಂದ್ರೆ ಆ ಕಷ್ಟವನ್ನ ಅನುಭವಿಸಬಾರದು. ನಾವು ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ನಮ್ಮ ಸಂಘಟನೆಗಳಿಗೆ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಒಂದು ಸಂಘಟನಾತ್ಮಕವಾಗಿ ನಾವು ಶಿಕ್ಷಣವನ್ನ ಕೊಡುವುದರ ಜೊತೆಗೆ ಸಂಘಟನೆಯನ್ನ ಮಾಡುವುದರ ಜೊತೆಗೆ ನಾವೇನಪ್ಪಾ ಅಂತಂದ್ರೆ ಹೋರಾಟಗಳಲ್ಲಿ ಸವರ್ಣೀಯರನ್ನ ನಾವು ಒಳಗೊಳಿಸುವುದರಿಂದ ಮುಂದಿನ ಪೀಳಿಗೆ ಏನಪ್ಪಾ ಅಂತ ನಮ್ಮ ಅವಕಾಶಗಳಿಂದ ವಂಚಿತ ಆಗ್ತದೆ. ಈಗ ಹೆಂಗೆ ಮೀಸಲಾತಿ ಏನಪ್ಪಾ ಅಂತಂದ್ರೆ ಒಳ ಮೀಸಲಾತಿಗೆ ಒಳಗೊಳ್ಳಿತೋ ಹಾಗೆ ಏನಪ್ಪಾ ಅಂತಂದ್ರೆ ಮುಂದೊಂದು ದಿನ ಏನಪ್ಪಾ ಅಂತಂದ್ರೆ ಈಗ ನಮಗೆ 6% ಕೊಟ್ಟಿದ್ದಾರೆ. ಮುಂದೊಂದು ದಿವಸ ಏನಪ್ಪಾ ಅಂತಂದ್ರೆ ಇದನ್ನ ಮತ್ತೆ ಇಂಟರ್ ಡಿವೈಡ್ ಆಗಿ ಏನಪ್ಪಾ ಅಂತಂದ್ರೆ ನಾವು 3% ಮೀಸಲಾತಿಯನ್ನ ಅನುಭವಿಸಬೇಕಾಗಿ ಬಂದಿತ್ತು. ಯಾಕೆ ಅಂತ ಕೇಳಿದ್ರೆ ಇವತ್ತು ನಾವು ಅಂಬೇಡ್ಕರ್ ಹೆಸರನ್ನ ಹೇಳ್ತಕ್ಕಂಥವು ಯಾವ ದಲಿತರಲ್ಲ. ದಲಿತ ಅಂತಕ್ಕಂಥವು ಏನಪ್ಪಾ ಅಂತಂದ್ರೆ ಯಾವ ಅಂಬೇಡ್ಕರ್ ಅನುಯಾಯಿಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವರು ತಮ್ಮ ಜೀವಮಾನದಲ್ಲಿ ಎಂದೂ ದಲಿತ ಅನ್ನುವಂಥ ಶಬ್ದವನ್ನು ಅವರು ಪ್ರಯೋಗಿಸಿಲ್ಲ ಅಂತಕ್ಕಂಥ ನಾನು ಮಾತನ್ನ ಹೇಳಿದಾಗೂ ಕೂಡ ಮತ್ತೆ ಅವಾಗ ಏನಪ್ಪಾ ಅಂತಂದ್ರೆ ಒಂದು ಯಾವ ಉದ್ದೇಶವನ್ನು ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಸಂಘಟನೆಯನ್ನ ಮಾಡಿದಾಗ ಗೊತ್ತಿಲ್ಲ. ಭಾರತ ಭೀಮಸೇನೆ ಅಂತ ಹೆಸರುಕೊಂಡಿದ್ದಾರೆ. ಬುದ್ಧ ಬಸವ ಅಂಬೇಡ್ಕರ್ ಫೋಟೋವನ್ನು ಅಳವಡಿಸಿಕೊಂಡಿದ್ದಾರೆ. ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ದಯದೋಷಗಳನ್ನ ಅಳವಡಿಸಿಕೊಂಡಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಜಿಲ್ಲಾ ಅಧ್ಯಕ್ಷರನ್ನ ಹಿರೇಮಠ ಅಂತಕ್ಕಂಥ ವ್ಯಕ್ತಿಯನ್ನ ಒಬ್ಬ ಜಂಗಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಮ್ಮ ಸೋಮಜಾಳದ ಈ ಹಿರೇಮಠ ಅವ್ರಿಗೆ ಏನಪ್ಪಾ ಅಂತಂದ್ರೆ ವಹಿಸಿಕೊಟ್ಟಿದ್ದು ಇದೇನಪ್ಪಾ ಅಂತಂದ್ರೆ ನಮಗೆ ನೇರ ಸ್ಪರ್ಧೆಯನ್ನ ಏರ್ಪಡಿಸ್ತಕ್ಕಂಥವ್ರು. ಅವರು ತಡವಿಯಲ್ಲಿ ಬರ್ತಕ್ಕಂಥವ್ರು ಸವರ್ಣೀಯರು, ಲಿಂಗಾಯತರು, ವೀರಶೈವ ಲಿಂಗಾಯತರು, ವೀರಶೈವ ಜಂಗಮರು. ಈಗೇನಪ್ಪಾ ಅಂತಂದ್ರೆ ಬೇಡ ಜಂಗಮ ಅವಕಾಶಗಳನ್ನ ಕಸಿಲಿಕ್ಕೆ ತುದಿಗಾಲ ಮೇಲೆ ನಿಂತಿರತಕ್ಕಂಥ ಸುಮಾರು 10,000ಕ್ಕೂ ಅಧಿಕ ಅಕ್ರಮ SC ST ಪ್ರಮಾಣ ಪತ್ರಗಳನ್ನು ಹೊಂದಿರತಕ್ಕಂಥ ಈ ವೀರಶೈವ ಜಂಗಮರು ಏನಪ್ಪಾ ಅಂತಂದ್ರೆ ಅಲ್ಲಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಈಗ ವೀರಶೈವ ಅಭಿವೃದ್ಧಿ ನಿಗಮದ ಮುಖಾಂತರವಾಗಿ SC ST ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಅವೇನಪ್ಪಾ ಅಂತಂದ್ರೆ ಸರ್ಕಾರದ ಸವಲತ್ತುಗಳನ್ನು ಅನುಭವಿಸಲಿ. ಆದ್ರೆ ಏನಪ್ಪಾ ಅಂತಂದ್ರೆ ಕಳ್ಳ ಮಾರ್ಗದಿಂದ ಯಾರು ಬುಡಗ ಜಂಗಮರಲ್ಲೋ ಯಾರು ಬೇಡ ಜಂಗಮರಲ್ಲೋ ಅವರ ಅವಕಾಶಗಳನ್ನ ಬಹುಸಂಖ್ಯಾತ ವೀರಶೈವ ಏನಪ್ಪಾ ಅಂತಂದ್ರೆ ಜಂಗಮರು ಕಸಿದುಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ವೀರಶೈವ ಲಿಂಗಾಯತ ವೀರಶೈವ ಜಂಗಮರು ಇವು ಏನಪ್ಪಾ ಅಂತಂದ್ರೆ ಕಸಿದುಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾನು 2 ಉದಾಹರಣೆಗಳೊಂದಿಗೆ ಒಂದು ಶಿವಮೊಗ್ಗದಲ್ಲಿ ಆಗಿರತಕ್ಕಂಥ ಒಂದು ಘಟನೆಯನ್ನ ಹಾಗೂ ಸೋಲಾಪುರದ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ MP ಎಲೆಕ್ಷನ್ ಸ್ಪರ್ಧಿಸಿ ಏನಪ್ಪಾ ಅಂತಂದ್ರೆ ಆಮೇಲೆ ಅನುತ್ತೀರ್ಣಗೊಂಡಿರತಕ್ಕಂಥ ಒಬ್ಬ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತು ಈ ಎಲ್ಲ ಕಾರಣ ಈ ಎಲ್ಲ ವಿಷಯಗಳಿಗೆ ಎಲ್ಲ ಅವಸ್ಥೆಗಳಿಗೆ ಕಾರಣ ಆಗಿರತಕ್ಕಂಥ ಒಬ್ಬ ನವೀನ್ ಬ್ಯಾಕ್ವರ್ಡ್ ಅಂತಕ್ಕಂಥವ್ರು ತಮ್ಮ ಒಂದು ಸ್ವಹಿತಾಸಕ್ತಿಗೋಸ್ಕರ ನಮ್ಮನ್ನ ಬಲಿಪಶು ಮಾಡಿದ್ರು. ಹಿರೇಮಠ ಅಂತಕ್ಕಂಥವ್ರು ನಮ್ಮನ್ನೇನಪ್ಪಾ ಅಂತಂದ್ರೆ ಬಲಿಪಶು ಮಾಡಿದ್ರು. ನಾವೇನಪ್ಪಾ ಅಂತಂದ್ರೆ ಅಂಬೇಡ್ಕರ್ ವಾದವನ್ನ ಪರಿಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ತತ್ವವನ್ನ ನಾವೇನಪ್ಪಾ ಅಂತಂದ್ರೆ ಪರಿಪಾಲನೆ ಮಾಡುವಂತ ಸಂದರ್ಭದಲ್ಲಿ ಯಾರೋ ಸವರ್ಣರನ್ನ ಬ್ರಾಹ್ಮಣವಾದಿಗಳನ್ನ ಕಟ್ಟಿಕೊಂಡು ಮನೋವಾದಿಗಳನ್ನ ಕಟ್ಟಿಕೊಂಡು ನೀವು ಸಂಘಟನೆ ಮಾಡುವುದಾಗಿದ್ರೆ ಅದು ಸಂವಿಧಾನಕ್ಕೆ ದೊಡ್ಡ ಅಪಚಾರ ಆಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಪ್ಪಾ ಅಂತಂದ್ರೆ ದೊಡ್ಡ ಅಪಚಾರ ಆಗ್ತದೆ. ನೀವು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ರಿ, ನೀವು ಯಾವುದೇ ಏನಪ್ಪಾ ಅಂತಂದ್ರೆ ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ರಿ, ಅವ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನೀವು ರಾಜಕೀಯ ಪಕ್ಷವನ್ನ ಕಟ್ಟಿಕೊಳ್ರಿ, ಎಲೆಕ್ಷನ್ ಫೇಸ್ ಮಾಡ್ರಿ. ಅದೇನಪ್ಪಾ ಅಂತಂದ್ರೆ ಸಮುದಾಯದ ಒಂದು ಅಭಿವೃದ್ಧಿಯ ವಿಷಯದಲ್ಲಿ ನೀವೇನಪ್ಪಾ ಅಂತಂದ್ರೆ ನಾವೇನು ಈಗ ನಾನು ಹೇಳುವಂತ ವಿಷಯ ಏನಪ್ಪಾ ಅಂತಂದ್ರೆ ಇವರು ಒಂದು ಏನು ಅಂತ ಕೇಳಿದ್ರೆ ಈ ಲಂಬಾಣಿಗರು ಮಹಾರಾಷ್ಟ್ರದಿಂದ ಏನಪ್ಪಾ ಅಂತಂದ್ರೆ ಲಂಬಾಣಿ ಜನರನ್ನ ಏನಪ್ಪಾ ಅಂತಂದ್ರೆ ಬೀಗತನ ಮಾಡಿ ಅಲ್ಲಿಂದ ತಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಸರ್ಕಾರ ನೌಕರಗಳನ್ನ ಕಸಿತಕ್ಕಂಥದ್ದು ಒಂದು ನಡೆದಿರತಕ್ಕಂಥದ್ದು ನಾನು ಹೇಳಿದೆ. ಮೊನ್ನೆ ದಿವಸ ಏನಪ್ಪಾ ಅಂತಂದ್ರೆ ನೇರ ಪ್ರಸಾರದಲ್ಲಿ 1986 ಮತ್ತು 90ರ ಒಂದು ದಶಕದಲ್ಲಿ LG ಹಾವ್ನರ್ ಅಂತಕ್ಕಂಥ ಒಬ್ಬ ಬೇಡ ಸಮುದಾಯದ ಒಬ್ಬ ಏನಪ್ಪಾ ಅಂತಂದ್ರೆ ವಕೀಲರು, ಮಾಜಿ ಹೈಕೋರ್ಟ್ನ ವಕೀಲರಾಗಿರ್ತಕ್ಕಂಥವ್ರು ಮತ್ತೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಹಾಗೂ ಕಾನೂನು ಸಚಿವರಾಗಿರ್ತಕ್ಕಂಥವ್ರು ಅವತ್ತೇನಪ್ಪಾ ಅಂತಂದ್ರೆ STಗೆ 7% ಮೀಸಲಾತಿಯನ್ನ ಕೊಡಬೇಕು, ಹಾಗೇನಪ್ಪಾ ಅಂತಂದ್ರೆ ಈ SC ಜನಾಂಗಕ್ಕೆ 10% ಮೀಸಲಾತಿಯನ್ನ ಕೊಡಬೇಕಂತೇಳಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು. ಹಾಗೇನಪ್ಪಾ ಅಂತಂದ್ರೆ ಅದೇ ಒಂದು ವರದಿಯಲ್ಲಿ ಇನ್ನ ಅಸ್ಪೃಶ್ಯ ಜಾತಿಗಳ ಜೊತೆಗೆ ಏನಪ್ಪಾ ಅಂತಂದ್ರೆ ಸೇರಿಸಬೇಕಂತೇಳಿ ಶಿಫಾರಸು ಮಾಡಿದ್ರು. ಅವತ್ತೇನಪ್ಪಾ ಅಂತಂದ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಪ್ಪಾ ಅಂತಂದ್ರೆ MP ಆಗಿದ್ರು. ಮತ್ತೆ ನಮ್ಮ ಬಿಜಾಪುರ ಜಿಲ್ಲೆ ಏನಪ್ಪಾ ಅಂತಂದ್ರೆ ಹೈದರಾಬಾದ್ ಪ್ರದೇಶಕ್ಕೆ ಒಳಗೊಳ್ಳಲಿಕ್ಕೆ ಏನಪ್ಪಾ ಅಂತಂದ್ರೆ ಒಳಗೊಳ್ಳಲಿಲ್ಲ. ಮತ್ತೆ ವಿಶೇಷ ಕಲ್ಯಾಣ ಕರ್ನಾಟಕ ಅನುದಾನಕ್ಕೂ ಕೂಡ ಒಳಗೊಳ್ಳಲಿಲ್ಲ. ಹೀಗಾಗಿ ಏನಪ್ಪಾ ಅಂತಂದ್ರೆ ಖರ್ಗೆ ಮಂತಂದಿನಪ್ಪ ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನ ಮೂಲವಾಗಿ ಏನಪ್ಪಾ ಅಂತಂದ್ರೆ ನಮ್ದು ಸಮುದಾಯಕ್ಕೆ ಏನಪ್ಪಾ ಅಂತಂದ್ರೆ ಅವರು ಆಶ್ರಯನ ಕೊಡಲಿಲ್ಲ ಅಂತಕ್ಕಂಥದ್ದನ್ನ ನಾನೇನಪ್ಪಾ ಅಂತಂದ್ರೆ ಬಹಳ ಖಾರವಾಗಿ ಮತ್ತು ನೇರವಾಗಿ
ನಾನೇನಪ್ಪ ಅಂತಂದ್ರೆ ಮೊನ್ನೆ ದಿವಸ ಒಂದು ನೇರ ಪ್ರಸಾರದಲ್ಲಿ ಮಾತನಾಡಿದ್ದೆ. ಇವತ್ತು ಏನಪ್ಪ ಅಂತಂದ್ರೆ ನನ್ನ ಮೇಲೆ ಒಂದು ಕೌಟುಂಬಿಕ ಹಲ್ಲೆ ಮತ್ತು ಏನಪ್ಪ ಅಂತಂದ್ರೆ ಸೈದ್ಧಾಂತಿಕ ಹಲ್ಲೆ ಆಗಿರತಕ್ಕಂಥದ್ದನ್ನ ನಾನೇನಪ್ಪ ಅಂತಂದ್ರೆ ಯಾರೋ ಒಬ್ಬ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರು. ನಾನೇನಪ್ಪ ಅಂತಂದ್ರೆ ಯಾರನ್ನ ನಾನೇನಪ್ಪ ಅಂತಂದ್ರೆ ವೈಯಕ್ತಿಕವಾಗಿ ತಗಡೆಗೆ ತೆಗೆದುಕೊಳ್ಳೋದಿಲ್ಲ. ನಮ್ಮ ಏನಪ್ಪ ಅಂತಂದ್ರೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಲ್ಲ. ಏನಿದ್ದರೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರ್ತವೆ. ಅವು ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ತತ್ವವನ್ನು ಕಲುಷಿತಗೊಳಿಸಬೇಡಿ, ಬೇರೆ ಸವರ್ಣೀಯರನ್ನ ಅಂಬೇಡ್ಕರ್ ಒಂದು ಸಮಿತಿಗಳಲ್ಲಿ ನೀವೇನಪ್ಪ ಅಂತಂದ್ರೆ ಜೋಡಿಸಬೇಡಿ ಅಂತಕ್ಕಂಥ ಒಂದು ಮನವಿಯನ್ನ, ಒಂದು ವಿನಂತಿಯನ್ನ ಕೊಟ್ಟಿದ್ದಕ್ಕಾಗಿ ಏನಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಬಸವಣ್ಣನವರ ಒಂದು ಕಲ್ಯಾಣ ರಾಜ್ಯ ನಿರ್ಮಾಣ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಅಂತರ್ಜಾತೀಯ ಮತ್ತು ಸಹಭೋಜನ ಕೂಟ ಆಗಬೇಕಾಗ್ತದೆ. ಹಾಗೇನಪ್ಪ ಅಂತಂದ್ರೆ ಬುದ್ಧನ ಒಂದು ನಾವು ಶಾಂತಿ ಮತ್ತು ಸಮಾನತೆಯನ್ನ ಎಲ್ಲರೂ ಏನಪ್ಪ ಅಂತಂದ್ರೆ ಹುಟ್ಟಿನಿಂದ ಸಮಾನ ಆಗಿದ್ದಾಗಂತಕ್ಕಂಥ ಸಮಾನತೆಯನ್ನ ಕಾಣಬೇಕಾಗಿತ್ತು ಅಂತಂದ್ರೆ ಅಂಬೇಡ್ಕರ್ ಸಂವಿಧಾನ ಮತ್ತು ಕಾನೂನಿನ ಅಸ್ತ್ರವನ್ನ ನಾವು ಹೋರಾಟದ ಫಲವನ್ನ ನಾವು ಅನುಭವಿಸಬೇಕಾಗಿತ್ತು ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಈ ಸಮಾಜವನ್ನ ಕಟ್ಟುವಂತ ಕೆಲಸವನ್ನ ಮಾಡ್ರಿ, ಸಮಾಜವನ್ನ ಕೆಡುವತಕ್ಕಂಥ ಕೆಲಸವನ್ನ ಮಾಡಬೇಡ್ರಿ ಅಂತಕ್ಕಂಥ ಸಂದೇಶವನ್ನ ಕೊಡ್ತಾ, ಈಗ ನನಗೇನಪ್ಪ ಅಂತ ನನ್ನ ಫಾಲೋವರ್ಸು ನನ್ನ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥದ್ದನ್ನ ಮತ್ತೆ ನನ್ನ ಕುಟುಂಬಸ್ಥವೇ ನನ್ನ ಮೇಲೆ ಸಾಮೂಹಿಕ ಹಲ್ಲೆಯನ್ನ ಮಾಡ್ತಕ್ಕಂಥದ್ದನ್ನ, ಹಾಗೇನಪ್ಪ ಅಂತಂದ್ರೆ ಇದಕ್ಕೆ ಕುಮ್ಮಕ್ಕು ಕೊಡ್ತಕ್ಕಂಥ ರಾಮನಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಮತ್ತು ಹಾಲಿ ಅಧ್ಯಕ್ಷ ಏನಪ್ಪಾ ಅಂತಂದ್ರೆ ಈ ಒಂದು ಹಿರೇಮಠ ಸೋಮಜಾಳದ ಹಿರೇಮಠ ಮತ್ತೇನಪ್ಪ ಅಂತಂದ್ರೆ ಮಾಜಿ ಅಧ್ಯಕ್ಷ ಮತ್ತೆ ಹಾಲಿ ಅಧ್ಯಕ್ಷ ಏನಪ್ಪಾ ಅಂತಂದ್ರೆ ಒಳ್ಳೆ ಸ್ನೇಹಿತರು. ಹೀಗಾಗಿ ಏನಪ್ಪಾ ಅಂತಂದ್ರೆ ತಮ್ಮ ಸ್ನೇಹಕ್ಕಾಗಿ, ತಮ್ಮ ರಾಜಕೀಯಕ್ಕಾಗಿ ನಮ್ಮನ್ನೇನಪ್ಪಾ ಅಂತಂದ್ರೆ ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರು ಏನಪ್ಪಾ ಅಂತಂದ್ರೆ ಸದಾ ತಥಾಗತ ಭಗವಾನ್ ಬುದ್ಧರು, ಬಸವಣ್ಣವರು, ಅಂಬೇಡ್ಕರ್ ಅವರು ಎಲ್ಲ ಏನಪ್ಪಾ ಅಂತಂದ್ರೆ ದೇವರು ಅವ್ರಿಗೆ ಒಳ್ಳೆಯದನ್ನ ಮಾಡಲಿ. ಯಾಕೆ ಅಂತ ಕೇಳಿದ್ರೆ ಇವತ್ತು ನಾನು ಅನುಭವಿಸಿರ್ತಕ್ಕಂಥ ನಾವು ಮುಂದಿನ ಪೀಳಿಗೆ ಅನುಭವಿಸಬಾರ್ದು. ಯಾಕೆ ಅಂತಂದ್ರೆ ಇಲ್ಲಿ ನಾವು ಅಸ್ಪೃಶ್ಯತೆಯ ಶತಶತಮಾನಗಳಿಂದಲೂ ನಾವೇನಪ್ಪ ಅಂತಂದ್ರೆ ಕರಿ ನೇಳನ್ನು ಅನುಭವಿಸ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ಕೂಡ ಆಲ್ಮೇಲದಲ್ಲಿ ಅಂತ ಊರಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಒಂದು ಬೂದಿ ಮುತ್ತಿರತಕ್ಕಂಥ ಕೆಂಡದ ವಾತಾವರಣ. ಇವತ್ತೇನಪ್ಪಾ ಅಂತಂದ್ರೆ ಬೇರೆ ಯಾರೋ ಅನ್ಯ ಏನಪ್ಪಾ ಅಂತಂದ್ರೆ ಸಮುದಾಯವನ್ನ ತಮ್ಮ ಸಂಘದ, ತಮ್ಮ ಶಾಲೆಯ ಸದಸ್ಯರನ್ನಾಗಿ ಮಾಡ್ಕೋತಾರೆ. ನಮ್ಮ ಸಮುದಾಯದ ಏನಪ್ಪಾ ಅಂತಂದ್ರೆ ಸದಸ್ಯರನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಇದನ್ನ ನಾನೇನಪ್ಪಾ ಅಂತಂದ್ರೆ ಅನುಭವಿಸಿರ್ತಕ್ಕಂಥದ್ದು. ಇವತ್ತು ಯಾವುದೇ ಆಲ್ಮೇಲದಲ್ಲಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು, ನಮ್ಮ ಸಮುದಾಯದವ್ರಿಗೆ ಏನಪ್ಪಾ ಅಂತಂದ್ರೆ ಅವರು ಸದಸ್ಯತ್ವವನ್ನು ಕೊಡೋದಿಲ್ಲ. ಅವ್ರೇನಪ್ಪಾ ಅಂತಂದ್ರೆ ಸಾಗಾ ಸಗಟವಾಗಿ ಏನಪ್ಪಾ ಅಂತಂದ್ರೆ ನಮ್ಮನ್ನ ತಿರಸ್ಕಾರ ಮಾಡ್ತಾರೆ. ಈ ಎಲ್ಲ ಒಂದು ನಮಗೆ ಸ್ವಾತಂತ್ರ್ಯ ಸಿಕ್ಕು 80 ವರ್ಷಗಳಾದರೂ ಕೂಡ, ಸಂವಿಧಾನ ಜಾರಿಯಾಗಿ 78 ವರ್ಷಗಳು ಕೂಡ ಆದರೂ ಕೂಡ ಇವತ್ತು ಏನಪ್ಪಾ ಅಂತಂದ್ರೆ ಪರಿಸ್ಥಿತಿ ಹೀಗಿರುವಾಗ ಮುಂದಿನ ದಿನಮಾನದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಆಂತರಿಕವಾಗಿ ಒಗ್ಗಟ್ಟನ್ನು ಕಾಯ್ದುಕೊಳ್ಳದಿದ್ದರೆ ನಮ್ಮನ್ನೇನಪ್ಪಾ ಅಂತಂದ್ರೆ ಮನೋವಾದಿಗಳು ಮತ್ತು ಬ್ರಾಹ್ಮಣವಾದಿಗಳು ಆಳ್ತಾರೆ ಅಂತಕ್ಕಂಥದ್ದನ್ನ ನಾನು ಬಹಳ ಸೂಕ್ಷ್ಮವಾಗಿ ಮತ್ತೇನಪ್ಪಾ ಅಂತಂದ್ರೆ ಈಗ ಈ ಒಂದು ಸಂದರ್ಭ ಏನಪ್ಪಾ ಅಂತಂದ್ರೆ ದಲಿತ ಅಂತಕ್ಕಂಥ ಪದ ಏನಪ್ಪಾ ಅಂತಂದ್ರೆ ಅದು ನಿಷ್ಪ್ರಯೋಜಕವಾಗಿರುವಂತದ್ದು. ನಮ್ಮನ್ನ ಮೇಲೆ ದಲಿತ ಮನಸ್ಥಿತಿ, ದಲಿತ ಅಂತಂದ್ರೆ ಅದು ಏನು ಪರ್ಷಿಯಾ ಭಾಷೆದಲ್ಲಿ ಏನಪ್ಪಾ ಅಂತಂದ್ರೆ ಮಲವನ್ನ ಶುಚಿಗೊಳಿಸುವ ಅಂತ ಅರ್ಥ ಕೊಡ್ತದೆ. ನಾವು MA PhD ಪದವಿಯನ್ನು ಪಡೆದೂ ಕೂಡ ನಮ್ಮನ್ನ ದಲಿತ ಅಂತ ಗುರುತಿಸ್ತಕ್ಕಂಥವ್ರಿಗೆ ಅದು ಏನಪ್ಪಾ ಅಂತಂದ್ರೆ ಒಂದು ಸಂವಿಧಾನ ವಿರೋಧಿ ಪದ, ಅಂಬೇಡ್ಕರ್ ವಿರೋಧಿ ಪದ. ಹೀಗಾಗಿ ಏನಪ್ಪಾ ಅಂತಂದ್ರೆ ದಲಿತ ಅಂತಕ್ಕಂಥ ಪದವನ್ನು ಯಾರು ಬಳಸಬಾರ್ದು. ಸರ್ಕಾರ ಹಂತದಲ್ಲಿ ಅದು ಆ ಪದ ಏನಪ್ಪಾ ನಿಷೇಧಕ್ಕೊಳಗಾಗಬೇಕು ಅನ್ನುವಂಥದ್ದು. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಆಸ್ತಿಯನ್ನಾಗಿ ಘೋಷಣೆ ಮಾಡಬೇಕು ಕೇಂದ್ರ ಸರ್ಕಾರ. ಅವರ ಹೆಸರಿನಲ್ಲಿ ಅವರ ಭಾವಚಿತ್ರವನ್ನು ಇಟ್ಕೊಂಡು ಅನೈತಿಕ ಚಟುವಟಿಕೆಗಳನ್ನ ಅಥವಾ ಏನಪ್ಪಾ ಅಂತಂದ್ರೆ ಅನಾಚಾರಗಳಿಗೆ ಏನಪ್ಪಾ ಅಂತಂದ್ರೆ ಸಾಕ್ಷಿ ಆಗಬಾರದು ಅಂತಕ್ಕಂಥದ್ದನ್ನ ನಾನು ಬಹಳ ಏನಪ್ಪಾ ಅಂತಂದ್ರೆ ಒಂದು ನನ್ನ ಹೋರಾಟದ ಬದುಕಿನೊಳಗೆ ನನಗಾಗಿ ನಾನು ಏನು ಮಾಡಿಕೊಂಡಿಲ್ಲ. ಸಮಾಜಕ್ಕಾಗಿ, ದೇಶಕ್ಕಾಗಿ ಸತ್ತವನು ನಾನು. ಇನ್ನೊಬ್ಬರ ನನ್ನ ನೋವು ಏನಪ್ಪಾ ಅಂತಂದ್ರೆ ಇನ್ನೊಬ್ಬರಿಗೆ ಖುಷಿ ಕೊಡ್ತಿತ್ತು ಅಂತಂದ್ರೆ ಈ ನೋವನ್ನು ನಾನು ಅನುಭವಿಸಲಿಕ್ಕೆ ಸಿದ್ಧನಿದ್ದೀನಿ ಅಂತಕ್ಕಂಥದ್ದನ್ನ. ಯಾಕೆ ಅಂತ ಕೇಳಿದೆ, ನಾನು ಬಹಳ ಸಾವಿರ ಹೆಜ್ಜೆಗಳ ಮುಂದೆ ಹೋಗಿ ವಿಚಾರವನ್ನು ಮಾಡತಕ್ಕಂಥ ವ್ಯಕ್ತಿ. ಇವತ್ತು ನನ್ನ ಮೇಲೆ ಸೈದ್ಧಾಂತಿಕ ಹಲ್ಲೆ ಆಗಿದೆ. ಯಾಕೆ ಅಂತ ಕೇಳಿದ್ರೆ ಏನಪ್ಪಾ ಅಂತಂದ್ರೆ ಮಾರಣಾಂತಿಕ ಹಲ್ಲೆ ಆಗಿದೆ, ಕೌಟುಂಬಿಕ ಹಲ್ಲೆ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಒಬ್ಬ ವೀರಶೈವ ಜಂಗಮನನ್ನ ತಡಬಿಯಲ್ಲಿ ಇರ್ತಕ್ಕಂಥ ಸವರ್ಣೀಯ ಸ್ಥಾನದಲ್ಲಿ ಇರ್ತಕ್ಕಂಥ ಹಿರೇಮಠ ಅಂತಕ್ಕಂಥವನ್ನ ಭಾರತ ಭೀಮಸೇನೆಯ ಜಿಲ್ಲಾಧ್ಯಕ್ಷನನ್ನಾಗಿ ಮಾಡಿದ್ರಿ. ಯಾಕೆ ನಮ್ಮ ಸಮುದಾಯದವರಿಗೆ ನೀವು ಯಾಕೆ ಆಯ್ಕೆ ಮಾಡಲಿ ಅಂತೇಳಿ ಒಂದು ನಾನು ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಮೇಯ ಉಂಟಾಯಿತು. ಒಂದು ಅಂತರ್ಜಾತೀಯ ವಿವಾಹಗಳನ್ನು ಏರ್ಪಡಿಸುವುದರ ಮೂಲಕವಾಗಿ ಸಮಾನತೆಯನ್ನು ತರುವುದು, ಅದನ್ನ ವೈಯಕ್ತಿಕವಾಗಿ ತನಗೆ ಅನ್ವಯಿಸಿಕೊಂಡು ಏನಪ್ಪಾ ಅಂತಂದ್ರೆ ನೀನು ಹೆಣ್ಣು ನಿಂದೆಯನ್ನ ಮಾಡಿದೀಯಾ ಅಂತೇಳಿ ರೆಕಾರ್ಡಿಂಗ್ ಮಾಡಿ ಮತ್ತೆ ನನ್ನ ಬಾಯಿಂದ ಏನಪ್ಪಾ ಅಂತಂದ್ರೆ ನನ್ನ ಹತ್ರ ಏನಪ್ಪಾ ಅಂತಂದ್ರೆ 200 ರೂಪಾಯಿ ಇತ್ತು. ಈ ಏನಪ್ಪಾ ಅಂತಂದ್ರೆ ಸುಮಾರು 4-5 ಸಾವಿರ ರೂಪಾಯಿ ಏನಪ್ಪಾ ಅಂತಂದ್ರೆ ಒಂದು 8 ದಿನಕ್ಕೊಮ್ಮೆ ಡ್ರೆಸ್ಸಿಂಗ್ ಮಾಡಬೇಕು. ಮತ್ತೇನಪ್ಪಾ ಅಂತಂದ್ರೆ 2 ತಿಂಗಳವರೆಗೆ
ಸುಮಾರು ಏನಪ್ಪಾ ಅಂತಂದ್ರೆ 8 ಡ್ರೆಸ್ಸಿಂಗ್, ಒಂದು ಡ್ರೆಸ್ಸಿಂಗ್ ಏನಪ್ಪಾ ಅಂತಂದ್ರೆ 5,000 ರೂಪಾಯಿ ಅಂತ, 8 ಡ್ರೆಸ್ಸಿಂಗ್ ಏನಪ್ಪಾ ಅಂತಂದ್ರೆ ಗುಳಿಗೆ ಟ್ಯಾಬ್ಲೆಟ್ ಅದು ಏನಪ್ಪಾ ಅಂತಂದ್ರೆ 5,000 ರೂಪಾಯಿ ಖರ್ಚಾಗ್ತದೆ. ಒಟ್ಟು 8 5 40,000 ರೂಪಾಯಿ ಏನಪ್ಪಾ ಅಂತಂದ್ರೆ ಯಾರು ಬದುಸ್ತಾರೆ? ನಿಮಗೆ ಎಲ್ಲೇ ಕೂತ್ಕೊಂಡು ಬ್ರಾಹ್ಮಣವಾದಿತ್ವವನ್ನ ಪ್ರಚಾರ ಮಾಡ್ತಕ್ಕಂಥವ್ರಿಗೆ, ಮನುವಾದಿತ್ವವನ್ನ ಪ್ರಚಾರ ಮಾಡ್ತಕ್ಕಂಥವ್ರಿಗೆ ನಿಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನೀವು ಸಂಘಟನೆಯನ್ನ ಮಾಡಿದಿರಿ. ಹಣವನ್ನ ಏನಪ್ಪಾ ಅಂತಂದ್ರೆ ಸಂಗ್ರಹಣೆ ಮಾಡಿದಕ್ಕೆ ಏನಪ್ಪಾ ಅಂತಂದ್ರೆ ನೀವು ಏನಪ್ಪಾ ಅಂತಂದ್ರೆ ನನಗೆ ಬಹಳ ಬೇಸರದ ಸಂಗತಿ ಏನಪ್ಪಾ ಅಂತಂದ್ರೆ ನಮ್ಮ ಸಮಾಜದವ್ರೆ, ನಮ್ಮ ಜನಾಂಗದವ್ರೆ ಅವ್ರ ಜೊತೆಗೆ ಕೈ ಮಿಲಾಯಿಸಿರತಕ್ಕಂಥದ್ದು. ಒಬ್ಬ ಬ್ರಾಹ್ಮಣವಾದಿಯ ಜೊತೆಗೆ ಇದು ಕೈ ಮಿಲಾಯಿಸ್ತಾರಂತಂದ್ರೆ ಒಬ್ಬ ಮನುವಾದಿ, ಒಂದು ವೀರಶೈವವಾದಿ ಏನಪ್ಪಾ ಅಂತಂದ್ರೆ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಇರತಕ್ಕಂಥವ್ರಿಗೆ ನೀವು ಜಿಲ್ಲಾಧ್ಯಕ್ಷ ಪಟ್ಟವನ್ನ ಕೊಡ್ತೀರಿ. ಮತ್ತೆ ನಮ್ಮ ಸಮಾಜದವ್ರಿಗೆ ಏನಪ್ಪಾ ಅಂತಂದ್ರೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಆ ಉನ್ನಳಿದಾಗ ನೀವು ಸದಸ್ಯ ಸ್ಥಾನದಲ್ಲಿ ಇಟ್ಕೊಂಡು ನೀವೇನಪ್ಪಾ ಅಂತಂದ್ರೆ ಕಾರ್ಯವನ್ನ ಸಾಧಿಸಬಹುದಲ್ಲ. ನಾನು ಹೇಳತಕ್ಕಂಥದ್ದು ಬಹಳ ಏನಪ್ಪಾ ಅಂತಂದ್ರೆ ವಿಷಯ ಸೂಕ್ಷ್ಮವಾಗಿರತಕ್ಕಂಥದ್ದು. ನಮ್ಮ ಸಮುದಾಯ, ನಮ್ಮ ಮುಂದಿನ ಪೀಳಿಗೆ ಅಂಬೇಡ್ಕರ್ ಸೌಲಭ್ಯಗಳಿಂದ ವಂಚಿತ ಆಗಬಾರದು. 1900 ಸುಮಾರು 30-40 ವರ್ಷಗಳಿಂದ ಆಗಿರತಕ್ಕಂಥ ಒಂದು ಕಹಿ ನೆನಪು LG ಹಾವನೂರಿಂದ ಆರಂಭಗೊಂಡಿರತಕ್ಕಂಥ 1980ರ ದಶಕದಿಂದ ಪ್ರಾರಂಭಗೊಂಡಿರತಕ್ಕಂಥ ಈ ಒಳಗುದಿ ಏನಿದೆಯಲ್ಲ, ಮೀಸಲಾತಿಯ ಒಳಗುದಿ ನಮ್ಮನ್ನೇನಪ್ಪಾ ಅಂತಂದ್ರೆ ಆ ಒಂದು ಶಿಕ್ಷಣವಂತರಾಗಿದ್ದಿಲ್ಲ. 1980ರ ತನಕನೂ ನಮ್ಮಲ್ಲಿ ಶಿಕ್ಷಣದ ಕೊರತೆ ಇತ್ತು. 1990ರಿಂದ ಈಚೆಗೆ ನಾವು ಶಿಕ್ಷಣವನ್ನು ಪಡೀಲಿಕ್ಕೆ ನಮ್ಮ ಸಮುದಾಯ ಏನಪ್ಪಾ ಅಂತಂದ್ರೆ ಹೋದಂತೆಲ್ಲ ನಮ್ಮನ್ನ ಒಡೆದು ಆಳತಕ್ಕಂಥ ನೀತಿ, ರಾಜಕೀಯವಾಗಿ ನಮ್ಮನ್ನ ವಿಂಗಡಿಸಿ ನಮ್ಮನ್ನೇನಪ್ಪಾ ಅಂತಂದ್ರೆ ಬಲಿಪಶುಗಳನ್ನ, ಹರಕೆ ಕುರಿಗಳನ್ನಾಗಿ ಮಾಡ್ತಕ್ಕಂಥದ್ದನ್ನ ನಾನು ಗಮನಿಸಿದ್ದೀನಿ. ನೀವು ದಲಿತ ಅಂತಕ್ಕಂಥದ್ದು ಒಂದು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡ್ತಕ್ಕಂಥ ಅವಮಾನ. ಮತ್ತೆ ನೀವು ಏನಪ್ಪಾ ಅಂತಂದ್ರೆ ಈ ದಲಿತ ಅನ್ನುವಂಥ ಶಬ್ದಕ್ಕೆ ಪರ್ಷಿಯ ಭಾಷೆ ಅರ್ಥ ಇದೆ. ದಲಿತ ಅಂತಂದ್ರೆ ಮಲವನ್ನ ಶುಚಿ. MA PhD ಶಿಕ್ಷಣವಂತೂ ಕೂಡ ಏನಪ್ಪಾ ಅಂತಂದ್ರೆ ಮಲ ಬಳಿಯುವಂತ ಗುಂಪಿನವನೇ ನೀನು ದಲಿತ ಅಂತ ಕಲಿಸ್ಕೊಂಡ್ರೆ ನೀನು ಮಲ ಹೋಗ್ತಕ್ಕಂಥವನು, ಮಲವನ್ನ ಶುಚಿಗೊಳಿಸ್ತಕ್ಕಂಥವನು ಅಂತ ಕಲಿಸ್ಕೊಂಡಂಗ ಆಗ್ತದೆ. ಅದಕ್ಕೇನಪ್ಪಾ ಅಂತಂದ್ರೆ ನಮ್ಮ ಇವರು ಒಬ್ರು ಏನಪ್ಪಾ ಅಂತಂದ್ರೆ MLA ಇವಾಗ ಒಬ್ಬ MLA ಏನಪ್ಪಾ ಅಂತಂದ್ರೆ ನೆನಪು ಬರ್ತಾ ಇಲ್ಲ ಹೆಸರು, ಅವರು ಹೆಸರು ಬಾಯಲ್ಲಿದೆ, ಬರ್ತಾ ಇಲ್ಲ. ಅವ್ರು ಹೇಳಿದ್ರು ನಮ್ಮನ್ನ ದಲಿತ ಅನ್ನೋದ್ರಿಂದ ಏನಪ್ಪಾ ಅಂತಂದ್ರೆ ಅವ್ರು ವಿಧಾನಸಭೆಯಲ್ಲಿ ಕೂತ್ ಮಾತಾಡಿದ್ರು. ಅವ್ರ ಹೆಸರು ಏನಪ್ಪಾ ಅಂತಂದ್ರೆ ಬಾಯಲ್ಲಿದೆ, ಬರ್ತಾ ಇಲ್ಲ. ಅವ್ರು ನೀವು ದಲಿತ ಅನ್ನುವಂಥ ಪ್ರತಿಯೊಂದು ಸಲ ಕೂಗಿದಾಗ ಕೂಡ ನಮಗೆ ಎದಿ ಚುಚ್ಚದಂಗ ಆಗ್ತದೆ ಅಂತ ಹೇಳಿಸಂದ್ರೆ ಅವ್ರು ಏನಪ್ಪಾ ಅಂತಂದ್ರೆ ಹೇಳ್ತಾರೆ. MLA ಏನಪ್ಪಾ ಅಂತಂದ್ರೆ ಅವ್ರು ಹೇಳುವಂತ ವಿಚಾರದೊಳಗ ದಲಿತ ಅಂತದ್ದು ಏನಪ್ಪಾ ಅಂತಂದ್ರೆ ಅದು ನಮಗೆ ಎದಿ ಚುಚ್ಚದಂಗ ಆಗ್ತದೆ. ಅದು ಏನಪ್ಪಾ ಅಂದ್ರೆ ದಲಿತ ಅನ್ನುವಂಥ ಶಬ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವಿತಾವಧಿಯಲ್ಲಿ ಎಲ್ಲೂ ಕೂಡ ಬಳಸಿಲ್ಲ. ಮತ್ತೇನಪ್ಪಾ ಅಂತಂದ್ರೆ ಈ ದಲಿತ ಅನ್ನೋದಾಗಿರೋದು ಮತ್ತು ಸಹವರ್ಣೀಯರ ಸಂಘ ಏನಪ್ಪಾ ಅಂತಂದ್ರೆ ಮನುವಾದಿಗಳ ಮತ್ತು ಬ್ರಾಹ್ಮಣವಾದಿಗಳ ಸಂಘ ನಮ್ಮನ್ನೇನಪ್ಪಾ ಅಂತಂದ್ರೆ ಪುನಃ ಏನಪ್ಪಾ ಅಂತಂದ್ರೆ ಈ ಸನಾತನಕ್ಕೆ ನಮ್ಮನ್ನ ಒಯ್ತದೆ. ಬೌದ್ಧ ಆಗಿದ್ದವರು ಸಂಘಟನೆಗಳನ್ನ ಅಂಬೇಡ್ಕರ್ ಹೆಸರಿನಲ್ಲಿ ಸಂಘಟನೆಯನ್ನ ಮಾಡಬಹುದು, ನಿಮ್ನ ವರ್ಗದವರು ಅಂಬೇಡ್ಕರ್ ಹೆಸರಿನಲ್ಲಿ ಸಂಘವನ್ನ ಮಾಡಬಹುದು. ಆದರೆ ಬ್ರಾಹ್ಮಣವಾದಿಗಳು, ಮನುವಾದಿಗಳು ಅಂಬೇಡ್ಕರ್ ಹೆಸರಿನಲ್ಲಿ ಸಂಘಟನೆಗಳನ್ನು ಮಾಡ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಇದು ಮುಂದೊಂದು ಇದನ್ನ ಸಮಾಜಕ್ಕೆ ತರುವಂತದ್ದು, ನಮ್ಮ ಮುಂದಿನ ಪೀಳಿಗೆಗೆ ಏನಪ್ಪಾ ಅಂತಂದ್ರೆ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು. ಯಾಕೆ ಅಂತ ಕೇಳಿದ್ರೆ ಇವತ್ತು ಬೇರೆ ಬೇರೆ ಜಾತಿಯ ಹೆಸರಿನಲ್ಲಿ ಅಭಿವೃದ್ಧಿ ನಿಗಮಗಳನ್ನ ಮಾಡಿಕೊಂಡಿದ್ದಾರೆ. ಮೂಲ ಸಮುದಾಯಕ್ಕೆ ಯಾವುದೇ ಆದಂತ ನಮಗೆ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಾತೃ ಸಂಸ್ಥೆ ಅಂತೇಳಿ ಗುರುತಿಸ್ತಾರೆ. ಆ ಒಂದು ಸಂಸ್ಥೆಯ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಸವಲತ್ತುಗಳನ್ನು ಕೊಡ್ತಾರೆ. ಅದೇ ಏನಪ್ಪಾ ಅಂತಂದ್ರೆ ಉಪ ಸಂಸ್ಥೆಗಳು ಅಂಗ ಸಂಸ್ಥೆಗಳಿಗೆ ಏನಪ್ಪಾ ಅಂತಂದ್ರೆ ಅನುದಾನಗಳನ್ನ ಮಾತೃ ಸಂಸ್ಥೆಯಿಂದ ಏನಪ್ಪಾ ಅಂತಂದ್ರೆ ಅವರು ಬಿಡುಗಡೆಯನ್ನ ಮಾಡ್ತಾರೆ. ಅದು ಏನಪ್ಪಾ ಅಂತಂದ್ರೆ ಈ ವಿಷಯವನ್ನ ಸರ್ಕಾರ ಹಂತದಲ್ಲಿ ನಾನೇನಪ್ಪಾ ಅಂತಂದ್ರೆ ಗಮನವನ್ನ ಸೆಳೆದಿದ್ದೇನೆ, ಸರ್ಕಾರದ ಗಮನವನ್ನ ಸೆಳೆದಿದ್ದೀನಿ. ಮೀಸಲಾತಿ, ಒಳ ಮೀಸಲಾತಿ ವಿಷಯದಲ್ಲೂ ಕೂಡ ಏನಪ್ಪಾ ಅಂತಂದ್ರೆ 17% ಏನಪ್ಪಾ ಅಂತಂದ್ರೆ ಹೆಚ್ಚಿಗೆ ಮಾಡಿ ಈ ಎರಡೂ ಸಮುದಾಯಕ್ಕೆ ಸಮನಾಗಿರುವಂತ ನಾನು ಏನು ಒಂದು ಟ್ರೀಟ್ಮೆಂಟ್ ಅನ್ನ ಏನು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದೀನಿ ಅದೇ ಪ್ರಕಾರ ಏನಪ್ಪಾ ಅಂತಂದ್ರೆ ಸರ್ಕಾರ ಅಳವಡಿಸಿಕೊಂಡಿರುವಂತದ್ದನ್ನ ಮತ್ತೆ ಬಹಳ ನಿಖರವಾಗಿ ಮತ್ತು ಬಹಳ ಸ್ಪಷ್ಟವಾಗಿ ರಾಷ್ಟ್ರೀಯ ವಿದ್ಯಮಾನಗಳನ್ನ, ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನ ಮತ್ತು ಪ್ರಾದೇಶಿಕ ವಿದ್ಯಮಾನಗಳನ್ನ ಇವತ್ತೇನಪ್ಪಾ ಅಂತಂದ್ರೆ CM ಬದಲಾವಣೆ ಆಗ್ತದೆ, ಏನಪ್ಪಾ ಅಂತಂದ್ರೆ ಸಚಿವ ಸಂಪೂರ್ಣ ವಿಸ್ತರಣೆ ಆಗ್ತದೆ, ಮತ್ತೇನಪ್ಪಾ ಅಂತಂದ್ರೆ ಇವೆಲ್ಲ ಏನಪ್ಪಾ ಅಂತಂದ್ರೆ ಪೊಲೀಸ್ ಕ್ಯಾಪ್ ಬದಲಾವಣೆ ಆಗಿರ್ಬೋದು. ಮತ್ತೆ ಯಾವುದೇ ಸಾಮಾಜಿಕವಾಗಿ ಸುಮಾರು 40 ವರ್ಷದ ಹೋರಾಟದ ಬದುಕಿನೊಳಗ ನನ್ನ ಹುಟ್ಟು ಹೋರಾಟತನಕ್ಕೆ ಪ್ರಶ್ನೆ ಕೊಳ್ಳಿ ಇಡತಕ್ಕಂಥ ಕೆಲಸವನ್ನೇನಪ್ಪಾ ಅಂತಂದ್ರೆ ಇವತ್ತಿನ ನಕಲಿ ಈ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಯಾರು ಮೂಲಭೂತವಾಗಿ ಅಂಬೇಡ್ಕರ್ ಅನ್ನ ಒಪ್ಪಿಕೊಳ್ಳದವರು, ಯಾರು ಅಂಬೇಡ್ಕರ್ ವಿಚಾರಗಳನ್ನ ಅಧ್ಯಯನ ಮಾಡದವರು, ಯಾರಪ್ಪ ಅಂತಂದ್ರೆ ಕಾಂಗ್ರೆಸ್ ಅನ್ನ ಮುಂದೆ ತಂದು ಇನ್ಯಾವುದೇನಪ್ಪಾ ಅಂತಂದ್ರೆ ಯಾವುದೇ ಬೇರೆ ವಿಷಯಗಳನ್ನ ಮುಂದೆ ತಂದು
ನಮ್ಮನ್ನ ವಿಚಲಿತವನ್ನಾಗಿ ಮಾಡ್ತಕ್ಕಂಥ ಕೆಲಸವೇನಪ್ಪ ಅಂತಂದು ಮಾಡಿತಾ ಇರುವಂಥದ್ದು. ನಿನ್ನೆ ರಾತ್ರಿ 7 ಗಂಟೆಯಿಂದ ಈ ಸಮಯ ಏನಪ್ಪ ಅಂತಂದ್ರೆ ಸಮಯ 5 ಗಂಟೆ ಆಗ್ತಾ ಇದೆ. ಇಲ್ಲಿ ಏನಪ್ಪ ಅಂತಂದ್ರೆ ಈ ಅವಸ್ಥೆಯಲ್ಲಿ ಕೌಟುಂಬಿಕ ಹಲ್ಲೆಗಾಗಿ, ಸೈದ್ಧಾಂತಿಕ ಹಲ್ಲೆಗೆ ಒಳಗಾಗಿ, ನಾನೇನಪ್ಪ ಅಂತಂದ್ರೆ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿ ನಮ್ಮನ್ನೇನಪ್ಪ ಅಂತಂದ್ರೆ ನಮ್ಮನ್ನ ಬೆದರುಗೊಂಬೆಯನ್ನಾಗಿ ಬಳಸ್ಕೊತಾರೆ. ನಮ್ಮ ಸಮುದಾಯದವನ್ನೇ ಬೆದರುಗೊಂಬೆಯನ್ನಾಗಿ ಬಳಸ್ಕೊಂಡು ತಮ್ಮ ಬೇಳೆಯನ್ನ ತೀಟೆಯನ್ನ ತೀರಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನ. ಬಟ್ ಏನಪ್ಪ ಅಂತಂದ್ರೆ ಇವತ್ತು ನಾನು ನನ್ನ ಮುಂದಿನ ಉಸಿರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಪ್ಪ ಅಂತಂದ್ರೆ ಮೀಸಲಿಡ್ತೀನಿ ಅಂತಕ್ಕಂಥದ್ದನ್ನ ನಾನೇನಪ್ಪ ಅಂತಂದ್ರೆ ನಾನು ದೃಢ ಸಂಕಲ್ಪ ಮಾಡಿದಾಗ ನನ್ನ ಜೊತೆಗೆ ಏನಪ್ಪ ಅಂತಂದ್ರೆ ಒಂದಿಷ್ಟು ಜನರು ಬಂದು ನನ್ನ ಜೊತೆಗೆ ಏನಪ್ಪ ಅಂತಂದ್ರೆ ವೇದಿಕೆಯನ್ನ ಪಡೆದು ನನ್ನ ಸಂಘಟನೆಯಿಂದ ನಿರ್ಗಮಿಸಿ ಬೇರೆ ಸಂಘಟನೆಗೆ ಹೋಗಿ ಬೇರೆ ಸಂಘಟನೆ ಏನಪ್ಪ ಅಂತಂದ್ರೆ ಬುಡ ಮೇಲ ಮಾಡತಕ್ಕಂಥ ನನ್ನನ್ನೇನಪ್ಪ ಅಂತಂದ್ರೆ ಇಕ್ಕಟ್ಟಿಗೆ ಸೇರಿಸ್ತಕ್ಕಂಥ ಕಾರ್ಯವನ್ನ ಕೂಡ ಅವ್ರು ಮಾಡಿದ್ದು. ಯಾಕೆಂತಂದ್ರೆ ಅವ್ರಿಗೆ ಬೇಕಾಗಿರುವುದು ತುಕ್ಕಡಿ ಅನ್ನ, ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ, ತಮ್ಮ ಒಂದು ಯಾವುದೋ ಒಂದು ನಾನು ನಾಯಕನಾಗಿ ಬೆಳಿಬೇಕು, ನಾನು ಮುಖಂಡನಾಗಬೇಕು ಅನ್ನುವಂಥ ಒಂದು ದುರುದ್ದೇಶದಿಂದ ನಿಜವಾದಂತಹ ನಮ್ಮಂತ ಹೋರಾಟಗಾರನ್ನ ತುಳಿತಕ್ಕಂಥ ಕೆಲಸ ಏನಪ್ಪ ಅಂತಂದ್ರೆ ಈ ಸಮಾಜದೊಳಗೆ ನಡೆದಿದೆ. ಇದು ಹೊಸದಲ್ಲ. ಹಿಂದೆ 2-3-4 ಸಲ ಏನಪ್ಪ ಅಂತ ನಮ್ಮ ಮೇಲೆ ಹಲ್ಲೆಗಳಾಗಿದ್ದಾವೆ, ಹಲ್ಲೆಗೂ ಪ್ರಯತ್ನ ಕೂಡ ಆಗಿದ್ದಾವೆ. ಯಾರೋ ಅನುಭವಿಸಿದನ್ನ, ಯಾರೋ ಬೇಗ ಮಾಡಿದವರನ್ನ ನಮ್ಮ ಮೇಲೆ ಬಂದಿರತಕ್ಕಂಥದ್ದು ನಮಗಿದೆ. ಬಟ್ ಇವತ್ತು ನಾನು ಕಾನೂನಾತ್ಮಕವಾಗಿ ನಾನೇನಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಬಹಳ ನೋವುಗಳನ್ನು ಉಂಡು. ಅನೇಕ ಏನಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ನಂತರದಲ್ಲಿ 12 ಜನ ವಿದ್ಯಾವಂತರನ್ನ ವಿದೇಶಕ್ಕೆ ಏನಪ್ಪ ಅಂತಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಳಿಸಿ ಅವರೆಲ್ಲರೂ ಏನಪ್ಪ ಅಂತಂದ್ರೆ IFS ಅನ್ನ ಪಾಸ್ ಮಾಡ್ತಾರೆ. ಅವ್ರು ಬಂದ ಮೇಲೆ ಏನಪ್ಪ ಅಂತಂದ್ರೆ ಯಾರು ಅಂಬೇಡ್ಕರ್ ಒಂದು ವಿಚಾರದಂತೆ ಅವ್ರು ಯಾರು ಕೂಡ ಏನಪ್ಪ ಅಂತಂದ್ರೆ ಸಮಾಜ ಸೇವೆಯಲ್ಲಿ, ಸಮುದಾಯದ ಸೇವೆಯಲ್ಲಿ ತೊಡಗಿಕೊಳ್ಳಲಿಲ್ಲ. ಅವ್ರೇನಪ್ಪ ಅಂತಂದ್ರೆ ತಮ್ಮ ಕುಟುಂಬದ ಸೇವೆಯನ್ನ ಮಾಡಿಕೊಂಡಿದ್ದರಿಂದಾಗಿ ಅಂಬೇಡ್ಕರ್ ಕನಸು ನುಚ್ಚುನೂರಾಯಿತು. ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಸಂವಿಧಾನ ಅಂತಕ್ಕಂಥ ರಥವನ್ನ ನೀವೇನಪ್ಪ ಅಂತಂದ್ರೆ ಸಾಧ್ಯವಾದರೆ ಮುಂದೆಳೀರಿ, ನೀವೇನಪ್ಪ ಅಂತಂದ್ರೆ ಅದಕ್ಕೆ ಹಿಂದಕ್ಕೆ ತಳ್ಳಿಕ್ ಹೋಗ್ಬೇಡ್ರಿ. ಸಮರ್ಥರಾದವರು ಯಾರಾದರೂ ಹುಟ್ಟು ಏನಪ್ಪ ಅಂತ ಸಂವಿಧಾನ ಅಂತಕ್ಕಂಥ ರಥವನ್ನ ಮುಂದೆಳೀತಾರೆ ಅಂತಕ್ಕಂಥ ಕೂಡ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಮತ್ತೆ ನನ್ನ ಸಮುದಾಯ ನನ್ನ ವಿಚಾರಗಳ ವಿರುದ್ಧವಾಗಿ ಕೆಲಸ ಮಾಡಿದಾಗೂ ನಾನು ಒಬ್ಬಂಟಿಗನಾಗಿ ಇದ್ದೂ ಪರವಾಗಿಲ್ಲ, ನನ್ನ ಸಮುದಾಯಕ್ಕಾಗಿ ನಾನು ಕೆಲಸವನ್ನ ಮಾಡ್ತೀನಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ನೀವು ವೈಚಾರಿಕವಾಗಿ ಮನುವಾದಿಯನ್ನ, ಬ್ರಾಹ್ಮಣತ್ವವಾದಿಯನ್ನ ನೀವು ಅಪ್ಪಿಕೊಂಡರೂ ಅದೇನಪ್ಪ ಅಂತ ನಿಮ್ಮ ಮೂಲ ಸಮುದಾಯವನ್ನ ಸುಡುತ್ತದೆ ಅಂತಕ್ಕಂಥದ್ದನ್ನ, ಮತ್ತೆ ಬಹಳ ಏನಪ್ಪ ಅಂತಂದ್ರೆ ರಾಜ್ಯ ಮಟ್ಟದ ನಾಯಕಗಳನ್ನ, DSS ನಾಯಕಗಳನ್ನ ಮತ ಬ್ಯಾಂಕ್ಗಳನ್ನಾಗಿ ನಮ್ಮನ್ನ ಪರಿವರ್ತನೆ ಮಾಡಿ ಅಲ್ಲಿ ಹಣ ಹೊಡೆಯತಕ್ಕಂಥದ್ದು. ನನ್ನದೇನಪ್ಪ ಅಂತಂದ್ರೆ ಸಂಘಟನೆಯಲ್ಲಿ ಇಷ್ಟು ಸದಸ್ಯರಿದ್ದಾರೆ, ನೀವಿಷ್ಟು ದುಡ್ಡು ಕೊಡಬೇಕು, ಅವೆಲ್ಲ ನಿಮಗೆ ವೋಟ್ ಮಾಡ್ತೀವಿ ಅಂತೇಳಿ ಸಂಘಟನೆಗಳನ್ನ ಮತ ಬ್ಯಾಂಕ್ಗಳನ್ನಾಗಿ ಮಾರ್ಪಡಿಸಿ ಅಲ್ಲಿ ರಾಜಧಾನಿ ಹಂತದಲ್ಲಿ ಹಣವನ್ನ ಪಡೆದು ನಮ್ಮನ್ನ ಏನಪ್ಪಾ ಅಂತಂದ್ರೆ ಕೇವಲ ಕಾರ್ಯಕರ್ತರನ್ನಾಗಿ ಇಟ್ಟಿರ್ತಕ್ಕಂಥವ್ರು. ಮತ್ತೆ ಏನಪ್ಪಾ ಅಂತಂದ್ರೆ ನಂದು ಒಂದು ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಮೂಲ ಸಮುದಾಯದ ನಾಯಕತ್ವದಲ್ಲಿ ನಮ್ಮ ಸಮಾಜ ಮುನ್ನಡಿಬೇಕು ಅಂತಕ್ಕಂಥದ್ದನ್ನ. ಬೇರೆ ಯಾರು ಏನಪ್ಪಾ ಅಂತಂದ್ರೆ ಜಂಗಮರು ನಮ್ಮ ಸಮಾಜವನ್ನ ಪ್ರತಿನಿಧಿಸ್ತಕ್ಕಂಥದ್ದು ಆಗಬಾರದು. ಬೇರೆ ಏನಪ್ಪಾ ಅಂತಂದ್ರೆ ಬ್ರಾಹ್ಮಣರು ನಮ್ಮ ಸಮಾಜವನ್ನ ಪ್ರತಿನಿಧಿಸ್ತಕ್ಕಂಥದ್ದು ಆಗಬಾರದು. ಯಾಕೆಂದ್ರೆ ಅವರು ಎಂದಿಗೂ ಕೂಡ ಅಂಬೇಡ್ಕರ್ ವಾದವನ್ನು ಒಪ್ಪಿಕೊಳ್ಳುವುದಿಲ್ಲ. ಮೇಲ್ಗಡೆ ಬಾಯಲ್ಲಿ ಜೈ ಭೀಮ್ ಅಂತ ಹೇಳ್ತಾರೆ, ಎದೆಯಲ್ಲಿ ಕತ್ತೆಯನ್ನ ಮಸೀತಾ ಇರ್ತಾರೆ. ನಮ್ಮನ್ನ ಇವತ್ತು ದಲಿತ ಅಂತಕ್ಕಂಥ ಶಬ್ದವನ್ನ ಬಳಸಿ ಮುಸಲ್ಮಾನರು ನಮ್ಮನ್ನ ಏನಪ್ಪಾ ಅಂತಂದ್ರೆ ನಾವು ನೀವೆಲ್ಲ ಒಂದೇ ಅಂತ ಹೇಳ್ತಾರೆ. ಅದು ಮಾಡ್ತಕ್ಕಂಥ ಕೆಲಸಗಳು ಅಂಬೇಡ್ಕರ್ ವಿರೋಧಿ, ಸಂವಿಧಾನ ವಿರೋಧಿ ಕೆಲಸಗಳಾಗಿರ್ತವೆ. ಯಾಕೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂದೊಂದು ದಿನ ಏನಪ್ಪಾ ಅಂತಂದ್ರೆ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಅವರು ಸೂಚಿಸಿದ್ರು. ಮುಸ್ಲಿಮರು ಏನಪ್ಪಾ ಅಂತಂದ್ರೆ ಪಾಕಿಸ್ತಾನಕ್ಕೆ ಏನಪ್ಪಾ ಅಂತಂದ್ರೆ ಭಾರತದೊಳಗೆ ಅವ್ರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನಗಳನ್ನು ಕೊಡಬಾರದು. ಯಾಕೆಂದ್ರೆ ಮುಂದೊಂದು ದಿನ ಇವು ಬಹುಸಂಖ್ಯಾತರಾಗಿ ದಲಿತ ಮತ್ತು ಸಂವಿಧಾನಕ್ಕೆ ವಿರೋಧಿತನವನ್ನ ತಂದು ಹೊಡ್ತಾರೆ ಅಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಏನಪ್ಪಾ ಅಂತಂದ್ರೆ ಯಾರು ನೀವು ಅಂಬೇಡ್ಕರ್ ಒಂದು ಜೀವಿತ ಅವಧಿಯಲ್ಲಿ ಆಗಿರತಕ್ಕಂಥ ಅನೇಕ ಅವಮಾನಗಳನ್ನ ಉಂಡು ನಮಗೆ ಏನಪ್ಪಾ ಅಂತಂದ್ರೆ ಈ ಒಂದು ಸ್ಥಿತಿಯಲ್ಲಿ ನಾವೇನಪ್ಪಾ ಅಂತಂದ್ರೆ ಎಲ್ಲರ ಜೊತೆಗೆ ಏನಪ್ಪಾ ಅಂತಂದ್ರೆ ಕೂಡ್ಲಿಕ್ಕೆ, ಸಾಮಾಜಿಕವಾಗಿ ನಾವು ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ, ಅಭಿವ್ಯಕ್ತಿ ಮಾತಾಡಲಿಕ್ಕೆ ಎಲ್ಲ ಸಂವಿಧಾನ ದತ್ತವಾಗಿರತಕ್ಕಂಥ ಹಕ್ಕು ಮತ್ತು ಕರ್ತವ್ಯಗಳನ್ನ ಒದಗಿಸಿಕೊಟ್ಟಿದ್ದಾರೆ. ಸೊ ಹೀಗಾಗಿ ಏನಪ್ಪಾ ಅಂತಂದ್ರೆ ನಾವು ಅಂಬೇಡ್ಕರ್ ನಮ್ಮ ಸಮಾಜ ಚಳುವಣೆಗೆ ಇರಬೇಕು. ಅಂಬೇಡ್ಕರ್ ಹೆಸರಿನಲ್ಲಿ ಅಂಬೇಡ್ಕರ್ ಏನಪ್ಪಾ ಅಂತಂದ್ರೆ ಸಾಮಾನ್ಯ ವಿಷಯದಲ್ಲಿ, ಸಾಮಾನ್ಯ ವರ್ಗದಲ್ಲಿ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಏನಪ್ಪಾ ಅಂತಂದ್ರೆ ಸಾಮಾನ್ಯ ವರ್ಗದವರಿಗೆ 50% ಮೀಸಲಾತಿಯನ್ನ
ತಂದು ಕೊಟ್ಟಿದ್ದಾರೆ. ಹಾಗೇನಪ್ಪ ಅಂತಂದ್ರೆ ಮೀಸಲಾತಿ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಇದು ನಮಗಷ್ಟೇ ಕೊಟ್ಟಿಲ್ಲ. ಇವತ್ತು ನಾವು ಒಳ ಮೀಸಲಾತಿಯ ಹೆಸರಿನಲ್ಲಿ ನಮ್ಮನ್ನೇನಪ್ಪ ಅಂತಂದ್ರೆ ಒಡೆದು ಆಳ್ತಕ್ಕಂಥ, ರಾಜಕೀಯವಾಗಿ ನಮ್ಮನ್ನ ಒಡೆದು ಆಳ್ತಕ್ಕಂಥ ಒಂದು ಸಮಸ್ಯೆ ಏನಪ್ಪ ಅಂತ ತಂದೊಡ್ಡಿರತಕ್ಕಂಥದ್ದು ಅವೈಜ್ಞಾನಿಕವಾಗಿ ಅಸಂವಿಧಾನಿಕವಾಗಿ ಇರತಕ್ಕಂಥ ಒಳ ಮೀಸಲಾತಿಯನ್ನ, ನಮ್ಮ ಒಂದು ಮೀಸಲಾತಿ ಹೆಚ್ಚಳ 17% ಅದನ್ನು ಕೂಡ ನಾವು 6% ಹಂಚ್ಕೊಂಡು ಏನಪ್ಪ ಅಂತಂದ್ರೆ ಇವತ್ತು ನಾವು ಒಂದು ತೃಪ್ತರಾಗಿದ್ದೀವಿ. ಯಾಕಪ್ಪ ಅಂತಂದ್ರೆ ನಾವು ಈ ಒಂದು ಸಂದರ್ಭದಲ್ಲಿ ನಾನು ಅಂಬೇಡ್ಕರ್ ವಿಚಾರವಾದಿಗಳಿಗೆ ನೀವು ಯಾರು ನಾಯಕರಾಗಲಿಕ್ಕೆ ಹೊರಟಿದ್ದೀರಿ, ಅಂಬೇಡ್ಕರ್ ತತ್ವವನ್ನು ಬಲಿ ಕೊಡಬೇಡಿ, ಅಂಬೇಡ್ಕರ್ ವಿಷಯವನ್ನು ಬಲಿ ಕೊಡಬೇಡಿ ಅಂತಕ್ಕಂಥ ಒಂದು ಕಳಕಳಿ ವಿನಂತಿಯನ್ನ, ನನ್ನ ನೋವು ಇನ್ನೊಬ್ಬರಿಗೆ ಸುಖವನ್ನ ಕೊಡೋದಾಗಿದ್ರೆ ನಾನು ನೋವನ್ನು ಅನುಭವಿಸಲಿಕ್ಕೆ ಸಿದ್ಧನಿದ್ದೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನೇರ ಇವತ್ತು ಏನಪ್ಪಾ ಅಂತಂದ್ರೆ ನಮ್ಮ ನೇರ ವೀಕ್ಷಣೆಯನ್ನ ಬಹುತೇಕ ನನ್ನ ಸಮುದಾಯದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಲದಲ್ಲಿ ಉಚ್ಚ ಏನಪ್ಪಾ ಅಂತಂದ್ರೆ ಮಹಾ ಮೇಧಾವಿ ಸಮುದಾಯದಲ್ಲಿ ಹುಟ್ಟಿರತಕ್ಕಂಥ ನಮ್ಮೆಲ್ಲ ಸಹೋದರರು ನೀವು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಆದ್ರೆ ಏನಪ್ಪಾ ಅಂತಂದ್ರೆ ಗೋಮುಖ ವ್ಯಾಘ್ರಗಳನ್ನ ಬಾಯಲ್ಲಿ ಬಸವ ಎಂದು, ಬಾಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅನ್ನು ಹೇಳ್ಕೊತಾ ತಮ್ಮ ಮನೋವಾದಿತ್ವವನ್ನ, ತಮ್ಮ ಬ್ರಾಹ್ಮಣವಾದಿತ್ವವನ್ನ, ತಮ್ಮ ಒಂದು ಏನಪ್ಪಾ ಅಂತಂದ್ರೆ ಇಬ್ಬದಿತನವನ್ನ ಒಂದು ತತ್ವವನ್ನು ಹೊಂದಿರತಕ್ಕಂಥವ್ರಿಗೆ ನಾವು ಬಹಳ ಸೂಕ್ಷ್ಮವಾಗಿ ಮತ್ತು ಬಹಳ ಎಚ್ಚರಿಕೆಯಿಂದ ಜಾಗೃತೆಯಿಂದ ನಾವೇನಪ್ಪಾ ಅಂತಂದ್ರೆ ನಾವು ವರ್ತಿಸ್ಬೇಕಾಗ್ತದೆ. ನಾನೇನಪ್ಪ ಅಂತಂದ್ರೆ ನನ್ನಿಂದ ಯಾರಿಗಾದ್ರು ಏನಪ್ಪಾ ಅಂತಂದ್ರೆ ನೋವಾಗಿದ್ರೆ ಅಥವಾ ಏನಪ್ಪಾ ಅಂತಂದ್ರೆ ಯಾರಿಗಾದ್ರು ನನ್ನಿಂದ ತೊಂದರೆ ಆಗಿದ್ರೆ ಅವೆಲ್ಲರೂ ಕೂಡ ಏನಪ್ಪಾ ನನಗೆ ಕ್ಷಮಿಸಿ, ನಿಮ್ಮ ಮನೆಯ ಮಗ ಅಂತ ತಿಳ್ಕೊಂಡು ನನಗೆ ಕ್ಷಮಿಸಿ ಅಂದ್ಕೋತಾ ಏನಪ್ಪಾ ಅಂತಂದ್ರೆ ನಾನು ನಿನ್ನೆ ರಾತ್ರಿ 7 ಗಂಟೆಯಿಂದ ಇವತ್ತು 5 ಗಂಟೆವರೆಗೆ ಏನಪ್ಪಾ ಅಂತಂದ್ರೆ ಒಂದು ಬಹಳ ಕಷ್ಟದ ಒಂದು ಏನಪ್ಪಾ ಅಂತಂದ್ರೆ ಬಹಳ ನೋವಿನ ಒಂದು ಉಸಿರನ್ನ ಹೇಳಿಕೊಳ್ತಾ ಇದ್ದೀನಿ. ಬಹಳ ಏನಪ್ಪಾ ಅಂತಂದ್ರೆ ತ್ರಾಸು, ಒಂದು ಸೈದ್ಧಾಂತಿಕ ಹಲ್ಲೆ ಮತ್ತು ಕೌಟುಂಬಿಕ ಹಲ್ಲೆ ಮತ್ತು ಮಾರಣಾಂತಿಕ ಹಲ್ಲೆ ಇವೆಲ್ಲ ಏನಪ್ಪಾ ಅಂತಂದ್ರೆ ನಾನು ಒಬ್ಬ ಹಿರೇಮಠ ಸಮುದಾಯದವನನ್ನ ಭೀಮಸೇನೆಯ ಜಿಲ್ಲಾಧ್ಯಕ್ಷರನ್ನ ಯಾಕೆ ಮಾಡಿದ್ರು ಅಂತ ಕೇಳಿದಕ್ಕೆ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಪ್ರಮಾದಗಳ ಆದವು ಅಂತಕ್ಕಂಥದ್ದನ್ನ ನಾನೇನಪ್ಪಾ ಅಂತಂದ್ರೆ ಬಹಳ ಈ ವಿಷಯ ಏನಪ್ಪಾ ಅಂತ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಕೂಡ ಏನಪ್ಪಾ ಅಂತಂದ್ರೆ ಗಮನಿಸ್ತಾ ಇರ್ತದೆ. ಯಾಕೆಂದ್ರೆ ಎಲ್ಲೋ ಬೆಂಗಳೂರಿನಲ್ಲಿ ಕೂತ್ಕೊಂಡು ನಮ್ಮನ್ನ ಮತ ಬ್ಯಾಂಕ್ ಅನ್ನಾಗಿ ಪರಿವರ್ತಿಸಿ ನಮ್ಮ ಹೆಸರಿನಲ್ಲಿ ಏನಪ್ಪಾ ಅಂತ ನಮ್ಮ ಸವಲತ್ತುಗಳನ್ನ ಕಸೀಲಿಕ್ಕೆ ಸವರ್ಣೀಯರನ್ನ, ಮನುವಾದಿಗಳನ್ನ, ಬ್ರಾಹ್ಮಣವಾದಿತ್ವವನ್ನ ಪ್ರಚೋದನೆಯನ್ನ ಮಾಡತಕ್ಕಂಥವ್ರಿಗೆ ನಾವೇನಪ್ಪಾ ಅಂತಂದ್ರೆ ನಾನು ಏನು ಹೇಳಿಕ್ಕಾಗೋದಿಲ್ಲ. ಯಾಕಂತಂದ್ರೆ ನಾನು ಅಂಬೇಡ್ಕರ್ ಪರವಾಗಿ ಇರ್ತೀನಿ, ನಾನು ಒಬ್ಬಂಟಿಯಾಗಿದ್ದ ಪರವಾಗಿಲ್ಲ, ಅಂಬೇಡ್ಕರ್ ಪರವಾಗಿ ಇರ್ತೀನಿ ಅಂತಕ್ಕಂಥ ಒಂದು ಕೊನೆಯ ಸಂದೇಶವನ್ನ ಕೊಡ್ತಾ ತಮಗೆಲ್ಲರಿಗೂ ಏನಪ್ಪಾ ಅಂತಂದ್ರೆ ಜೈ ಭೀಮ್, ನಮಸ್ಕಾರಗಳು.